ಬಸವೇಶ್ವರನ ಭಾಗ್ಯವನ್ನು ವೈಭವವನ್ನು ನೋಡಿದರೆ ನನ್ನ ಭಾಗ್ಯಕ್ಕೆ ಎಡೆಯೇ ಇಲ್ಲ. ಲಕ್ಷದ ಮೇಲೆ 96,000 ಗಣಾಂಗಗಳು ಜಳಕ ಮಾಡಿದ ನೀರಿನಿಂದ 12 ಖಂಡದ ಬೀಜಗಳ ಮೊಳಕೆಯೊಡೆದು ಗದ್ದೆಯ ಪಾಲಾಗುವುದೇ? ಅಂತಹ ದಾಸೋಹವನ್ನು ಮಾಡಿ ಅಪಾರ ಕೀರ್ತಿಯನ್ನು ಗಳಿಸುವುದಲ್ಲದೆ ಬಸವಣ್ಣನವರ ಮನೆಯಿಂದ ಭೋಜನದ ಎಡೆಯೂ ಸಹ ಹೋಗುತ್ತಿರುವುದು. ಅದು ಅಲ್ಲದೆ ಬಿಜ್ಜಳರಾಜನು ಬಸವಣ್ಣನವರಿಗೆ ಆ ಸರ್ವಾಧಿಕಾರದ ಕೆಲಸವನ್ನು ಇತ್ತಿರುವನು. ಆ ಕೆಲಸವನ್ನು ಬಸವಣ್ಣನವರು ನನಗೆ ಇತ್ತಿರುವರು. ಓಹೋ, ಯಾರೋ ಬರುವಂತಿದೆಯಲ್ಲ. ಮುಚ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೆ. ಅದು ಎಲ್ಲಿಗೆ ಅಂತ? ಅದಾ, ಅದು ನನ್ ಗೆಳತಿ ಮನೇಲಿ ಸಿದ್ಲಿಂಗಯ್ಯ ಅವರಲ್ಲ, ಅವ್ರ ಗೆಳೆಯರು, ಅವರಿಗೆ ಊಟ ತಗೊಂಡು ಹೋಗ್ತಾ ಇದ್ದೆ. ಓಹೋ ಹೋ ಹೋ, ಹಾಗಾದ್ರೆ ನಿಮ್ ಸಿದ್ಲಿಂಗಯ್ಯನವ್ರಿಗೂ ನಿಮ್ ಒಡತಿಗೂ ಏನಾಗ್ಬೇಕು ಅಂತ? ಮೂದೇವಿ ದೂರ ನಿಂತು ಪಾಪ ಮಾಡ್ಕೋಬೇಡ. ಅಯ್ಯೋ, ಕಾಮಲೆ ಮುಕ್ತವನೆ, ಅವರಿಬ್ರು ಗೆಳೆಯರು. ಹಾಗಾದ್ರೆ ಸರ್ವಾಣಿ, ನಿಮ್ ಸಿದ್ಲಿಂಗಯ್ಯನವ್ರಿಗೂ ನಿಮ್ ಒಡತಿಗೆ? ಅಯ್ಯೋ, ಕಾಮಾಲಿ ಮುಕ್ತಾನೆ ಗೂಬೆ. ನಾನು ಇಷ್ಟೊತ್ತು ಏನ್ ಹೇಳ್ದೆ? ಅವರಿಬ್ರು ಗೆಳೆಯರು ಅಂದೆ. ಕೇಳಿಸ್ಲಿಲ್ವಾ? ಕಿವಿ ಕೇಳಿಸ್ಲಿಲ್ಲ ಕಣೆ. ಅದಕ್ಕೆ ಹೇಳೋದು ಬೆಳಗ್ಗೆ ಎದ್ದು ನೀಟಾಗೆ ಸ್ನಾನ ಮಾಡಿ, ಆಯ್ತಾ, ಸ್ವಚ್ಛ ಮಾಡ್ಕೊಂಡ್ ಬಾ ಅಂತ ಹೇಳೋದು. ಆಯ್ತು ಸರ್ವಾಣಿ. ನೀನು ಸ್ನಾನ ಮಾಡ್ಲವಲ್ಲ ಸರ್ವಾಣಿ? ನಾನ್ ಮಾಡಿಲ್ಲ ಅಂತ ನೀನ್ ನೋಡಕ್ ಬಂದಿದ್ದ? ಅಯ್ಯೋ, ವಾಸನೆ ಹೊಡಿತದೆ ಕಣೆ. ಹಂಗಾರೆ ದೂರ ನಿಂತ್ಕೊಂಡು ಮಾತಾಡು. ಇಲ್ಲ ಬೇಕಾಗಿಲ್ಲ, ದೂರ ನಿಂತ್ಕೊ. ನನ್ನ ಸಂಗಾತಿ ಸರ್ವಾಣಿ. ಏನು ಮಾದೇವಾ? ನನ್ನ ಮೇಲೆ ಕೋಪ ಮಾಡ್ಕೋಬೇಡ್ವೆ. ಯಾಕೆ? ಅಲ್ಲ ಮಾದೇವ, ನೀನ್ ನಾನು ನೋಡಿ ಏನೇನೋ ಮಾತಾಡಿದ್ರೆ ನಮ್ ಸಿಟ್ಟು ಬರ್ದಿ ನಿನ್ ಮೇಲೆ ಪ್ರೀತಿ ಕರೀತದ ಮುದೇವೆ. ಸರ್ವಾಣಿ, ಏನು ನೀನು ಚೆನ್ನಾಗಿದೀಯ? ಅಯ್ಯೋ ನೋಡ್ರಪ್ಪ, ಯಾರಾದ್ರೂ ನೋಡಿ ಈ ಮುಸುಡಿ ಚೆನ್ನಾಗೈತಂತೆ. ಅಯ್ಯೋ ಮುದೆ ಮುಖದದೆ. ನಾನು ಚೆನ್ನಾಗಿಲ್ವೇನೆ? ನಾನು ಚೆನ್ನಾಗಿಲ್ವೇನೆ? ನೀನು ಈ ಮುಸುಡಿ. ಅಯ್ಯೋ ಕಾಮಲೆ ಮುಕ್ತ. ಅಯ್ಯೋ
ಕನ್ನಡಲ್ಲಿ ಯಾವ ತರ ನಿನ್ ಮುಖ ನೋಡ್ಕೊಂಡಿದ್ಯಾ? ಓಸಿ ಮಾತಾಡಿ. ಏನ್ ಮಾತಾಡ್ಲಿ? ಏನೇನೋ ಮಾತಾಡ್ತಿಯಲ್ಲ ನೀನ್ ಹೆಂಗೇನೋ ಇದೀಯ, ಅದಕ್ಕೆ ನಾನು ಏನೇನೋ ಮಾತಾಡ್ತೀನಿ. ಏನ್ ಮಾಡೋದು? ಪಸಂದ ಬಾಳ ನನ್ನ ಸಿಂಗಾರು ಏನೋಸಿ? ಸರ್ವಾಣಿ ಹೋಗೆ ಬಿಟ್ಟಲ್ಲೇ ವೇಳೆ ಹೋಗೆ ಹೋಗೆ ಹೋಗೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ವೇಳೆ ಆಗೋಯ್ತು. ಆಮೇಲೆ ನಾನು ನೋಡ್ತಿ ಅಷ್ಟೇ ಕತೆ. ನಿನ್ ವಿಷಯ ಮತ್ತೆ ಬರ್ತೀಯ, ನಾಳೆ ನೋಡ್ಕೋತೀನಿ. ಅಯ್ಯಯ್ಯೋ, ಈ ದಿನ ಮರ್ತೆ ಹೋದ್ನಲ್ಲ. ಬಸವೇಶ್ವರ ಗುರುಗಳಾದ ಪ್ರಭುದೇವರು ದಯಮಾಡಿಸುತ್ತಿದ್ದಾರೆ. ನಾನು ಸಹ ಸಭೆಗೆ ಹೋಗಿ ಶಿವಾನುಭವ ರಸವನ್ನು ಸೇವಿಸಿ ತೃಪ್ತನಾಗುವೆನು. ಆಹಾ, ಭಕ್ತಂಗೆ ಜಾಮಾತ ಸ್ವರೂಪವಾದ ಜ್ಞಾನವೆಂಬುದು ಶಿವಾನುಭವ ಉಪದೇಶದಿಂದ ನನಗೆ ತಿಳಿಯಿತು. ಭಕ್ತಿ ಸಾಮ್ರಾಜ್ಯಕ್ಕಧಿಪತಿಯಾದ ಬಸವಣ್ಣನವರ ಸೋದರ ಅಳಿಯನಾದ ಚನ್ನಬಸವಣ್ಣನವರೇ ನನ್ನ ಪರಮ ಗುರುವಾಗಿ ನನಗೆ ಸರಳಸ್ಥಳ ಉಪದೇಶವನ್ನು ಮಾಡಿ ನನ್ನ ಜೀವನವನ್ನು ಪವಿತ್ರವನ್ನಾಗಿ ಮಾಡಿದರು. ಗುರುದೇವ ಗುರುದೇವ ಸಾಧನತ್ರಯಗಳಾದ ರೇಚಕ, ಪೂರಕ, ಕುಂಭಗಳನ್ನು ಮಾಡಿದ ನನಗೆ ನಿಮ್ಮಿಂದ ಷಡಸ್ಥಲ ಉಪದೇಶವನ್ನು ಪಡೆದ ನಾನೇ ಧನ್ಯನು ದೇವ, ನಾನೇ ಧನ್ಯನು. ಹೀಗಿರುವಲ್ಲಿ ಇಂದಿನ ದಿನ ಬಸವೇಶ್ವರರ ಗುರುಗಳಾದ ಪ್ರಭುದೇವರುಗಳು ಕಲ್ಯಾಣಕ್ಕೆ ಆಗಮಿಸುತ್ತಿರುವುದು. ಆದ್ದರಿಂದ ಬಸವಣ್ಣನವರ ಅರಮನೆಯೇ ಕೈಲಾಸವಾಗಿರುವುದು. ಪ್ರಭುದೇವರ ದರ್ಶನಕ್ಕಾಗಿ ನಾನೂ ಸಹ ಅಲ್ಲಿಗೆ ಹೋಗುವೆನು. ಪರಮಗದ ಧರ್ಮಾಂಧಕಾರ
ಆಹಾ ಚನ್ನಮಲ್ಲಿಕಾರ್ಜುನ ಪ್ರಭುವೇ, ಹುಟ್ಟಿದ ಯೋನಿಯಲ್ಲಿ ಹುಟ್ಟಿಸಿ ಭಾರದ ಭವಂಗಳಲ್ಲಿ ಭರಿಸಿ ಪುಣ್ಯದ ಊಟವನ್ನುಣಿಸಿ ಪಾಪಾತ್ಮರಿಗೆ ಆ ನಮ್ಮ ಶಿವನು ಮನ್ನಿಸುವನು. ಅಂತಿರ್ದ ಭೃಂಗಿಯ ಚರ್ಮವನ್ನು ಕಿತ್ತಾಡಿಸಿದನು, ಮತ್ತೆ ಕೇಲಾಂಬರ ಬಲನು. ಅದನ್ನರಿತು ಬಿಡದಿರು ಚನ್ನಮಲ್ಲಿಕಾರ್ಜುನನಂತಹ ತಗನಪ್ಪ. ಆಹಾ ಚನ್ನಮಲ್ಲಿಕಾರ್ಜುನ, ನನಗೆ ಮುಖ ತೋರು ದೊರೆಯೇ. ನಾನೀಗಲೇ ಮಹಾಗುರು ಅಲ್ಲಮ ಪ್ರಭು ಹಾಗೂ ಇನ್ನಿತರ ಶರಣರನ್ನು ಸಂದರ್ಶಿಸಲು ನಾನೀಗಲೇ ಕಲ್ಯಾಣ ಪಟ್ಟಣದಲ್ಲಿರುವ ಶಿವಾನುಭವಕ್ಕೆ ಹೊರಡುವೆನು. ಗಂಡ ಗಂಡರೆಲ್ಲ ಗಂಡ ಗಂಡರೆಲ್ಲ ಎಂಡ ಎಂಡೇರಾಗಿ ಆಳುವ ಗೋರುವನ್ನು ಕಂಡೆಲಾನೋ. ಜಗದಾಗಿ ಶಕ್ತಿಯಳು ಬೆಳೆಸಿಯೊಳೆ ನಾಡುವ ಪರಮ ಗುರು ಚನ್ನಮಲ್ಲಿ ಕಾಜುನಾನ ಹೊಳೆವ ಕೆಂಜಡೆಗಳ ಮಣಿಮಕುಳ ಒಪ್ಪುವ ಸೋಲೆ ಬಲ್ಲ ನಗೆ ಮೊಗದಿಂದ ಹೊಳೆವ ಕೆಂಜಡೆಗಳ ಮಣಿಮಕುಳ. ಜಯ ಜಯ ಪ್ರಭುದೇವ ಗುರು ದಯವನ್ನು ತೋರೋ ಕರುಣಾಮೂರ್ತಿ ಕರುಣಾಮೂರ್ತಿ ದಯವನ್ನು ತೋರೋ ಕರುಣಾಮೂರ್ತಿ ದಯವನ್ನು ತೋರೋ ಕರುಣಾಮೂರ್ತಿ ಭಯವನ್ನು ಪರಿಹರಿಸೋ ಭಯವನ್ನು ಪರಿಹರಿಸೋ ದೇವ ಜಯ ಜಯ ಪ್ರಭುದೇವ ಗುರುವೇ ಜಯ ಜಯ ಪ್ರಭುದೇವ ಗುರುವೇ ಜಯ ಜಯ ಪ್ರಭುದೇವ ಗುರುವೇ ಜಯ ಜಯ ನಮ ಪಾರ್ವತಿ ಪದೇ ಹರ ಹರ ಪ್ರಭುದೇವರ ಸ್ವಾಮಿಕ್ಕೆ ಪ್ರಭುದೇವರ ಸ್ವಾಮಿಕ್ಕೆ ಪ್ರಭುದೇವರ ಸ್ವಾಮಿಕ್ಕೆ. ಶರಣರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಕುಳಿತುಕೊಳ್ಳಿ. ಆದಿ ಅನಾದಿ ಇಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಶೂನ್ಯ ನಿಸ್ಸೂನ್ಯವಿಲ್ಲದಂದು, ಸುರಾಳ ನಿರಾಳಗಳಿಲ್ಲದಂದು, ಸಚರ ಚರಾಚರವು ರಚನೆಗೆ ಬಾರದು ನೋಡ ಗುಹೇಶ್ವರ. ಬಸವಣ್ಣನವರೇ, ಪ್ರಭುದೇವ ನಿಮ್ಮ ಕಾಯಕವು ಹೇಗೆ ನಡೆಯುತ್ತಿದೆ? ಪ್ರಭುದೇವ ಆರಂಭವ ಮಾಡುವೆ ಗುರು ಪೂಜೆಗೆಂದು ಪ್ರಾರಂಭವ ಮಾಡುವೆ. ಪ್ರಭುದೇವ ಆರಂಭವ ಮಾಡುವೆ ಗುರು ಪೂಜೆಗೆಂದು ಪ್ರಾರಂಭವ ಮಾಡುವೆ. ವ್ಯವಹಾರವ ಮಾಡುವೆ ಗುರುದೇವ. ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು ಆರಂಭವ ಮಾಡುವೆ ಗುರು ಪೂಜೆಗೆಂದು ಪ್ರಾರಂಭವ ಮಾಡುವೆ. ಪ್ರಭುದೇವ ಪರಸೇವೆಯ ಮಾಡುವೆ ಪರಸೇವೆಯ ಮಾಡುವೆ
ಪ್ರಭುದೇವ. ಬಸವಣ್ಣ, ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ, ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ, ಮತ್ತೊಂದ ಕಡೆ ಮಾಡೆನು, ಮತ್ತೊಂದ ಕಡೆ ಮಾಡೆನು, ಆರಂಭವ ಮಾಡುವೆ ಗುರು ಪೂಜೆಗೆ ಪ್ರಾರಂಭವ ಮಾಡುವೆ. ನಿಮ್ಮ ಸೊಂಪು ನಿಮಗಲ್ಲದೆ, ನಿಮ್ಮ ಸೊಂಪು ನಿಮಗಲ್ಲದೆ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಆರಂಭವ ಮಾಡುವೆ ಗುರು ಪೂಜೆಗೆ ಪ್ರಾರಂಭವ ಮಾಡುವೆ, ಮಾಡುವೆ, ಮಾಡುವೆ. ಶೂನ್ಯ ಸಿಂಹಾಸನದ ಅಧಿಪತಿಯಾಗಿರುವ ಈ ಪ್ರಭುದೇವರಿಗೆ ಈ ಬಸವನ ದೀರ್ಘದಂಡ ನಮಸ್ಕಾರಗಳು ಗುರುದೇವ. ಬಸವಣ್ಣ, ನಿನಗೆ ಮಂಗಳವಾಗಲಿ. ಮನುಷ್ಯನ ಶರಣರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮನುಷ್ಯನನ್ನು ವಿಧಿಯು ತನ್ನ ಬಲದಿಂದ ಎಳೆದು ತಂದು ಭವದಲ್ಲಿ ಬರಿಸುತ್ತದೆ. ಮನುಷ್ಯನ ಪಾಡು ಹಾವಿನ ಹೆಡೆಯ ನೆರಳಿನಲ್ಲಿ ವಾಸಿಸುವ ಕಪ್ಪೆಯಂತಾಗುತ್ತದೆ. ಮನುಷ್ಯನು ಸತ್ತ ಮೇಲೆ ಕವಡೆಯಷ್ಟು ಬೆಲೆ ಇಲ್ಲ. ಅವನ ಬಾಳಿಗೆ ಏನು ಬೆಲೆ? ಅದಕ್ಕಾಗಿ ಸಾಧಕನು ಯಾವಾಗಲೂ ಬಳಲುತ್ತಾನೆ. ಚನ್ನಬಸವಣ್ಣ, ಬಸವಣ್ಣನವರ ಮಾತಿಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಗುರುವಿಲ್ಲದ ಊಟ, ಲಿಂಗವಿಲ್ಲದ ನೋಟ, ಜಂಗಮರಿಲ್ಲದ ಮಾಟ, ಪ್ರಸಾದವಿಲ್ಲದ ಊಟ, ಈ ನಾಲ್ಕು ಬೇಟೆ ಇಲ್ಲದ ಕೂಟ, ಕೂಡಲ ಚನ್ನ ಸಂಗಯ್ಯ ನಿನ್ನಿಲ್ಲದ ಹಠ, ಪರವಿಲ್ಲದೊಂದು ಪರಬ್ರಹ್ಮವಿಲ್ಲದೊಂದು, ಅನಾದಿ ಇಲ್ಲದೊಂದು ಸದಾಶಿವನಿಲ್ಲದೊಂದು, ತಾನಿಲ್ಲದೊಂದು, ಕೂಡಲ ಚನ್ನ ಸಂಗಯ್ಯ ತಾನೇ ಇದ್ದ ಬಸವಣ್ಣ, ಪ್ರಭುದೇವ, ಚನ್ನಬಸವಣ್ಣವರ ಮಾತಿಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪ್ರಭುದೇವ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬೆ. ಪ್ರಭುದೇವ, ಬಸವಣ್ಣ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬೆ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬೆ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬೆ. ಪ್ರಭುದೇವ, ಬಸವಣ್ಣ, ಮನದಲ್ಲಿ ನಿಮ್ಮ ನೆನವು ತೋರೆ,
ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ಪ್ರಭುದೇವ, ನನ್ನ ಜೀವಿತವೆಲ್ಲವೂ ಭಕ್ತಿದಾಯಕವಾಗಿರುವುದೆಂದು ತಾವು ಅಪ್ಪಣೆ ಕೊಡಿಸಿದ್ದೀರಿ. ನಾನು ಯಾವ ಪಾಪವು ಮಾಡಿದನು ಬೆಳೆಯುವ ಮುನ್ನವೇ ಕೊಯ್ದರು ನೋಡೆಯ್ಯ, ಒಡೆಯರು ಏರಿಸಿ ನುಡಿದರು ನೋಡೆಯ್ಯ ಕೂಡಲ ಸಂಗಮದೇವ. ಎನ್ನನ್ನು ಭಕ್ತನೆಂಬುವರು, ಎನ್ನ ಮಾನ ಅಪಮಾನವು ಶರಣರಿಗೆ, ಎನ್ನ ತನುಮನದನವು ಶರಣರಿಗೆ. ಊರ ಆಚೆ ಪಳ್ಳು ಮಾತನರಿಯದ ಢಾಂಬಿಕ ನಾನಲ್ಲವಯ್ಯ, ಕಣ್ಣ ಮುಂದೆ ಬೈದರು ನೋಡೆಯ್ಯ ಕೂಡಲ ಸಂಗಮದೇವ. ಇದನ್ನರಿಯದ ವೈರವಿಲ್ಲವಲ್ಲೆಯ ಪ್ರಭುದೇವ. ಅಪ್ಪಣ್ಣ, ಬಸವಣ್ಣನವರ ಕಾಯಕ ನಿಷ್ಠೆಗೆ ನಿಮ್ಮ ನಿಲುವನ್ನು ತಿಳಿಸಿ. ಅಪ್ಪನ ಶರಣ ಭರಿತ ಲಿಂಗ ಎಲ್ಲರ ಎದೆಯಲ್ಲಿಯೂ ಉಂಟು. ಲಿಂಗ ಭರಿತ ಶರಣರ ನೋಡ ಜಂಗಮ ಎಲ್ಲೆಡೆ ಎಂತು, ನಿರಂಜನ ಜಂಗಮ ಅಪರೂಪ ನೋಡ ಅಲ್ಲಮ್ಮ ಪ್ರಭು ಕೂಡಲ ಸಂಗಮ ದೇವ. ನಿನಗೆ ಭಕ್ತಿಯುಂಟೆ ನನಗೆ ಭಕ್ತಿಯುಂಟೆ ಎಂಬ ಮಾತು ನಮ್ಮ ನೋಡಯ್ಯ. ನನಗೆ ಮಾತಿಗೆ ಅಧಿಕಾರವೆಲ್ಲಿಯದು, ತಲೆ ಹುಳುಕು ನಾಯಿಗೆ ಲಾಂಛನ ಬಂದುದೇ ಭಾಗ್ಯವು. ಬಂದರೊಳಗೊಂದು ನೆರೆಯೇ ಬಸವಪ್ರಿಯ ಚನ್ನ ಕೂಡಲ ಸಂಗಮ ದೇವ. ಸಿದ್ದರಾಮೇಶ್ವರರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪ್ರಪಂಚದಲ್ಲಿ ತಿಳಿದೆಂದು ಹಲವರು ಹೋದರು, ಇನ್ನೂ ಹಲವರು ಅಹಂಕಾರದಿಂದ ತನ್ನಲ್ಲಿ ತಾನೇ ದೊಡ್ಡವನೆಂದು ಹಲವರು ಹೋದರು. ಹೀಗಿರುವಾಗ ತಿಳಿದೆನೆಂದು ಹಲವರು ಹೋದರು, ಅಹಂಕಾರದಿಂದ ತನಗೆ ತಾನೇ ದೊಡ್ಡವನೆಂದು ಹಲವರು ಹೋದರು. ಹೀಗಿರುವಲ್ಲಿ ಮರತೆನೆಂಬುದೇ ತಿಳಿ ಅಲ್ಲಮ್ಮ ಪ್ರಭು ಮಲ್ಲಿಕಾರ್ಜುನ. ಗುರುದೇವ, ನಿಮ್ಮ ಪೀಠವನ್ನು ಅಲಂಕರಿಸಿ. ಪ್ರಭುದೇವ, ಎನ್ನವರು ಎನ್ನನ್ನು ಕೊಂಡಾಡಿ ಒನ್ನವು ಶೂಲಕ್ಕೆ ಏರಿಸಿದರು ನೋಡಯ್ಯ. ಆಗ ತಾನೇ ಕೂಡಲ ಸಂಗಮ ದೇವರು ಜಂಗಮ ರೂಪ ಆಗಿ ಬಂದು ಜರಿದು ಜಂಗಿಸಿ ಪ್ರಸಾದವೆಂಬ ಮುದವನಿಕ್ಕಿ ಸಲಹಿದರು ನೋಡಯ್ಯ ಕೂಡಲ ಸಂಗಮ ದೇವ. ಬಸವಣ್ಣ, ಪ್ರಭುದೇವ, ಆನೆಯು ಆ ದಾರಿಯಲ್ಲಿ ಹೋಯಿತೆಂದಡೆ ಹಾಡು ಆ ದಾರಿಯಲ್ಲಿ ಹೋಯಿತೆನ್ನಬಹುದೇ? ಇದು ನಿಮ್ಮ ಕೂಡಲ ಸಂಗನ ಶರಣರಿಗೆ ಸರಿಯೇ? ಸರಿಯೆಂದು ಹೊಗಳಬಹುದೇ? ಜಂಗಮಕ್ಕೆ ಮಾಡುವ ಭಕ್ತಿಗೆ ತಾನು ಸರಿಯೇ ಗುಹೇಶ್ವರ ನೋಡ. ಪ್ರಭುದೇವ, ಎನಗಿಂತ ಹಿರಿಯರಿಲ್ಲ, ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸಾಕ್ಷಿ. ಇದೇ ದಿವ್ಯ ಕಾಣ ಕೂಡಲ ಸಂಗಮ ದೇವ. ಮಾಚಿದೇವರು ಪೂರ್ವ ದ್ವಾರದಲ್ಲಿ ಬಂಧಿಸಿ ಶರಣರ ಬದುಕು ಮುಳ್ಳು ಹಾಸಿಗೆ ನೋಡಯ್ಯ. ಅಂತರಂಗದಲ್ಲಿ ಬೆಳಗುವ ಜ್ಯೋತಿ ಲಿಂಗವೇ ಕಾಣ ಪ್ರಭುದೇವ. ಆಕಾಶದ ನಡುವಂಗೆ ಹರಿಗೋಲು ಹಾಕಿ ಶರಣರ ನಡೆಗೆ ಭಕ್ತಿಯ ದೋಣಿಯಲ್ಲಿ ನಡೆಯುವರು ಪ್ರಭುದೇವ. ಗಂಗಾಂಬಿಕೆ ಪ್ರಭುದೇವ, ಮಹಾದೇವಿಯು ಬಳಲಿ ಬರುತ್ತಿರುವಳು. ನಾವೆಲ್ಲರೂ ಸ್ವಾಗತವನ್ನು ಮಾಡೋಣ. ಶಾಂತಿ ಶಾಂತಿ, ಎಲ್ಲರೂ ಕುಳಿತುಕೊಳ್ಳಿ. ಯಾರು ಸ್ವಾಗತಿಸಲು ಹೋಗಬೇಕಾಗಿಲ್ಲ. ಆಕೆಯು ನಿಮ್ಮೆಲ್ಲರಿಗೂ ಅಕ್ಕನಾಗುವ ಯೋಗ್ಯತೆ ಹೊಂದಿದ್ದಾಳೆ. ಆಕೆಯು ಸನ್ನಿವೇಶಗಳಿಂದ ಸಿಡಿದು ಹೊರಬರುತ್ತಿದ್ದಾಳೆ. ಆಕೆಯ ಪರೀಕ್ಷೆಯಾಗಬೇಕು. ಆದ್ದರಿಂದ ಯಾರು ಸ್ವಾಗತಿಸಲು ಹೋಗಬಾರದು. 100 ನಾಲಿಗೆ 100 ನುಡಿದವು, ಆದರೆ ಆಕೆ ನಮಗೂ ನಿಮಗೂ ಚೊಕ್ಕ ಚಿನ್ನ. ಆದ್ದರಿಂದ ಈ ಶರಣರ ಎದುರಿನಲ್ಲಿಯೇ ಆಕೆಯ ಪರೀಕ್ಷೆಯಾಗಬೇಕು. ಲೋಕಕ್ಕೆ ಆಕೆಯ ನಿಲುವು ಏನೆಂದು ತಿಳಿಯಬೇಕು. ಚನ್ನ ಮಲ್ಲ
ಸದ್ಭಕ್ತರಾದ ಮಡಿವಾಳ ಮಾಚಿದೇವರೇ, ನೀವು ಇಂಥ ಮಡಿಯನ್ನು ಶರಣರು ಹಾಸುವರು. ನನಗೆ ಮಡಿಯನ್ನು ಹಾಸಬಹುದೇ? ಬೇಡ ಬೇಡ, ಇದು ಸಲ್ಲದು ಮಾಚಿದೇವರೇ, ಸಲ್ಲದು. ಮಡಿಯನ್ನು ನನ್ನ ಕೈಗೆ ನೀಡಿರಿ. ಆಹಾ ಶರಣರೇ, ನಿಮಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ಶಾಂತಿ ಶಾಂತಿ. ಅಲ್ಲಮ್ಮ ಪ್ರಭು, ಹಾಗೂ ತಮ್ಮೆಲ್ಲ ಶಿವಶರಣರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ನಿಮ್ಮ ಸದ್ಭಕ್ತರನ್ನು ನೋಡಿ ನನ್ನ ಪಾಪ ಕರ್ಮಗಳೆಲ್ಲವೂ ಹರಿದು ಹೋಯಿತು ಮಹಾಪ್ರಭು. ಉದಮದದ ಯೌವನವನ್ನು ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರು ಹೇಳಿ ಇಲ್ಲಿ ಬಂದುಕೊಳ್ಳಿರು, ಅಲ್ಲವಾದರೆ ತೊಲಗು. ಗುಹೇಶ್ವರನ ಸಂಗನ ಶರಣರ ಸಂಘ ಸನ್ನಿತವ ಬಯಸುವುದಾದರೆ ನಿನ್ನ ಪತಿ ಯಾರೆಂದು ಹೇಳ ಹೆಳೆಯವ್ವ. ಮಹಾಗುರು ಅಲ್ಲಮ್ಮ ಪ್ರಭು, ತಿಳಿಸುತ್ತೇನೆ ಪ್ರಭು. ಹರನೇ ನನಗೆ ಪತಿ ಆಗಬೇಕೆಂದು ಅನಂತ ಕಾಲದಿಂದಲೂ ತಪಸ್ಸು ಮಾಡಿದೆ. ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ. ನನ್ನ ಸದ್ಭಕ್ತಿಗೆ ಚನ್ನಮಲ್ಲಿಕಾರ್ಜುನನ ನೋಡಲು ನನ್ನ ಮನಸ್ಸು ಆತರಿಯುತ್ತಿದೆ. ಆಕಾಶವೇ ಚಪ್ಪರ, ಈ ಭೂಮಂಡಲವೇ ಮಧುಮಂಟಪ. ಗುರುವೇ ತತ್ತಿಗನಾದ, ಆ ಲಿಂಗವೇ ಮಧುವಣಿಗನಾದ. ನಾನೇ ಮಧುವಣಗಿತ್ತಿ. ಅಸಂಖ್ಯಾತ ಜನರೆಲ್ಲರೂ ಸೇರಿ ನನ್ನನ್ನು ಆ ಸಾದೃಶ್ಯವಪ್ಪ ವರನಿಗೆ ಚನ್ನಮಲ್ಲಿಕಾರ್ಜುನನಿಗೆ ವಿವಾಹವನ್ನು ಮಾಡಿಕೊಟ್ಟರು. ಚನ್ನಮಲ್ಲಿಕಾರ್ಜುನನ್ನು ಹೊರತುಪಡಿಸಿ ಈ ಲೋಕದ ಜನರೆಲ್ಲರೂ ನನಗೆ ಸಂಬಂಧವಿಲ್ಲವಯ್ಯ ಮಹಾಪ್ರಭು. ಈ ಚಮತ್ಕಾರದ ಮಾತುಗಳನ್ನು ನಾವು ಮೆಚ್ಚುವರಲ್ಲ. ನಿನ್ನ ಚರಿತ್ರೆಯನ್ನು ಲೋಕ ಹರಿಯದೆಂದು ಭಾವಿಸಬೇಡ. ನಿನ್ನ ದೇಹದ ಮೇಲಿನ ಮೋಹ ನಿನಗಿನ್ನೂ ಬಿಟ್ಟಿಲ್ಲ. ನಿನ್ನ ಸೌಂದರ್ಯದ ಹೆಮ್ಮೆ ನಿನ್ನಲ್ಲಿನ್ನೂ ಉಳಿದಿದೆಯಲ್ಲವೇ? ಇಲ್ಲ ಮಹಾಪ್ರಭು, ಇಲ್ಲ. ನನ್ನ ಸೌಂದರ್ಯದ ಮೋಹ, ಯೌವನದ ಕುರುಹು ಎಳ್ಳಷ್ಟೂ ಇಲ್ಲವಯ್ಯ ಮಹಾಪ್ರಭು. ಕಾಯಕರ್ರನೇ ಮಿಂಚಿದಡೇನಯ್ಯ, ಎನ್ನ ಮಾಯೆ ನಿರ್ಣನೆ ಮಿಂಚಿದಡೇನಯ್ಯ. ಎನ್ನ ಆತ್ಮ ರಂಗ ಸುದ್ದಿ ಚನ್ನಮಲ್ಲಿಕಾರ್ಜುನನು ಲಿಂಗ ಏನಾದೊಡೆಯಂತೆಯ್ಯ. ಈ ಬಾಹ್ಯ ಬ್ರಹ್ಮದ ಬೆಡಗನ್ನು ನಮ್ಮ ಶರಣರು ಮೆಚ್ಚುವರಲ್ಲ. ನುಡಿದಂತೆ ನಡೆಯಿಲ್ಲದವರನ್ನು ನಮ್ಮ ಶರಣರು ನಂಬಲರಿಯರು. ಮಹಾಪ್ರಭು, ಇದು ಬರೀ ಬಾಹ್ಯ ಬ್ರಹ್ಮದ ಬೆಡಗೆಲ್ಲವೂ ಪ್ರಭು. ಅದು ಹೋಗಲಿ. ಹಾಗಾದರೆ ಹರಿಷಡ್ ವರ್ಗಗಳಿಂದ ಕೂಡಿದ ಈ ದೇಹದಲ್ಲಿದ್ದು ಅವುಗಳನ್ನು ವಾಲ್ದೆನೆಂದರೆ ಅದನ್ನು ನಂಬುವುದು ಹೇಗೆ? ಎಲ್ಲವೂ ಕಾಮನ ಬಲೆಯೊಳಗೋ ಅಥವಾ ನೀನು ಕಾಮನನ್ನು ಗೆದ್ದ ಟಾವ್ಯಾವುದು? ಮಹಾಪ್ರಭು, ಕಾಮನ ಗೆದ್ದ ಟಾವೆ ತಿಳಿಸುತ್ತೇನೆ ಪ್ರಭು. ಕಾಮನ ಗೆದ್ದ ಟಾವನ್ನು ತಿಳಿಸುತ್ತೇನೆ. ಆ ನನ್ನ ಪತಿ ಚನ್ನಮಲ್ಲಿಕಾರ್ಜುನನು ಕಾಮನನ್ನು ಕೊಂದು ಮತ್ತೆ ಅವನನ್ನು ಕ್ಷಮಿಸಿ ಮನ್ನಿಸಿ ಜನ್ಮವನ್ನು ಕೊಟ್ಟನು. ಯಾರು ನಿನ್ನ ಸದ್ಭಕ್ತಿಯಿಂದ ನೆನೆಯುವರೋ ಅವರ ಮನದಲ್ಲಿ ಮತ್ತೆ ಹುಟ್ಟುವನಾಗು ಎಂದು ಅವರ ಹಣೆ ಬರಹದಲ್ಲಿ ಬರೆದನೂ ಪ್ರಭುವೇ. ತಾಯಿ ಗಂಗಾಂಬಿಕಾ, ನೋಡಿದೆಯ ಬಸವಣ್ಣ? ಪ್ರಭುದೇವ, ಮಹಾದೇವಿ ಅಕ್ಕನ ಈ ನಿಲುವನ್ನು ಪ್ರಕಟಿಸಲೆಂದೇ ನಾನು ಇಷ್ಟೊಂದು ನಿಷ್ಠೂರನಾದೆ. ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮಃ. ಮಹಾಪ್ರಭು, ಎತ್ತಣ್ಣ ಮಾಮರ ಎತ್ತಣ್ಣ ಕೋಗಿಲೆ. ಪ್ರಭುದೇವ, ಬಸವಣ್ಣ, ಬಸವಣ್ಣ, ಎತ್ತಣ್ಣ ಮಾಮರ ಎತ್ತಣ್ಣ ಕೋಗಿಲೆ ಎತ್ತಣ್ಣಿಂದ ಸಂಬಂಧ ಎತ್ತಣ್ಣಿಂದ ಸಂಬಂಧ ಎತ್ತಣ್ಣ ಮಾಮರ
ತನ್ನ ಮಾಮರ ಎದನ ಕೋಗಿಲೆ. ಪ್ರಭುದೇವ ಹಾಗೆ ಅಣ್ಣ ಬಸವಣ್ಣ, ಗುಹೇಶ್ವರ ಲಿಂಗಕ್ಕೂ ಅಂದು ಈದೋ ಗುಹೇಶ್ವರ ಲಿಂಗಕ್ಕೂ ಅಂದು ಈದೋ ಏತನಿದೆ ತಮ್ಮ ಪ್ರಭುದೇವ, ಬಸವಣ್ಣ, ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಸ್ಫಟಿಕದ ದಿತ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔದೌದನ್ನೆಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ನಮ್ಮ ಕೂಡಲ ಸಂಗಮದೇವ ಪ್ರಭುದೇವ. ಹೌದು ಸಹೋದರ ಬಸವಣ್ಣ, ಹೌದು. ಪ್ರಭುದೇವ, ಅಣ್ಣ ಬಸವಣ್ಣ, ಅಕ್ಕ ಗಂಗಾಂಬಿಕೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ನಂದಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ನಂದಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದಡೆ ನಂದಯ್ಯ. ಆ ನೆರೆ ತೊರೆಗಳಿಗಂಜಿದಡೆ ನಂದಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ ಅಶಬ್ದಕ್ಕೆ ನಾಚಿದೊಡೆ ನಂದಯ್ಯ. ಅಶಬ್ದಕ್ಕೆ ನಾಚಿದೊಡೆ ನಂದಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ನಂದಯ್ಯ. ಮೃಗಗಳಿಗೆ ಅಂಜಿದಡೆ ನಂದಯ್ಯ. ಆ ಮೃಗಗಳಿಗೆ ಅಂಜಿದಡೆ ನಂದಯ್ಯ. ಮಹಾಪ್ರಭು, ಅಲ್ಲಮ್ಮ ಪ್ರಭು, ಅಣ್ಣ ಸಹೋದರ ಬಸವಣ್ಣ, ಮರವಿದ್ದು ಫಲವೇನು ನೆರಳಲ್ಲ ದನ್ನಕ್ಕ, ಹಸುವಿದ್ದು ಫಲವೇನು ಹಾಲು ನೀಡದಲ್ಲನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ನಾನಿದ್ದು ಫಲವೇನು? ಆ ಚನ್ನಮಲ್ಲಿಕಾರ್ಜುನನ್ನು ದರ್ಶನವನ್ನು ಪಡೆದು ಆತನನ್ನು ಒಲಿಸಿಕೊಳ್ಳದಿದ್ದರೆ ನನ್ನ ಜನ್ಮವು ಸಾರ್ಥಕವೇ? ಪ್ರಭುದೇವ, ನನಗೆ ಅಪ್ಪಣೆಯನ್ನು ನೀಡಿದರೆ ನಾನು ಹೊರಡುವೆನು ಸ್ವಾಮಿ. ಮಹಾದೇವಿ, ನಿನ್ನ ಪತಿ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದ ಕದಳಿಯಲ್ಲಿ ಸಮರಸ ಸುಖವನ್ನು ಒಂದು ಕದಳಿಯ ಕರ್ಪೂರವಾಗಿ ಆತ್ಮಧಾರತೆಯನ್ನು ಬೆಳಗು. ಅದಕ್ಕೂ ಮೊದಲು ನಿನ್ನ ಅಂತರಂಗದ ಕದಳಿಯಲ್ಲಿ ಅರುವಿನ ಕುರುವನ್ನು ಒಂದು. ಪ್ರಭುದೇವ, ಎನ್ನಂತ ಪುಣ್ಯವ ಕೈದವರುಂಟೆ, ಎನ್ನಂತ ಪುಣ್ಯವ ಕೈದವರುಂಟೆ,
ಪ್ರಭುದೇವ ಧನ್ಯಳಾದನು, ಪ್ರಭುದೇವ ಧನ್ಯಳಾದನು. ನಿಮಗೂ ನಿಮ್ಮ ಶಿವಶರಣರಿಗೂ ದೀರ್ಘದಂಡ ನಮಸ್ಕಾರಗಳು. ಒಂದು ಹುಡುಗಿಯನ್ನೇ ಹುಟ್ಟು ದೇವಾಂಗವನ್ನೇ ತೊಟ್ಟು ಪುರುಷರತ್ನವೇ ಪುರುಷ ಬಾರೆಂದು ನನ್ನ ಚನ್ನಮಲ್ಲಿಕಾರ್ಜುನನನ್ನು ನೆನೆಯುವುದಕ್ಕೋಸ್ಕರವಾಗಿ ನಾನೀಗಲೇ ಶ್ರೀಶೈಲದಲ್ಲಿರುವ ಕದಳೀವನಕ್ಕೆ ನನ್ನ ಚನ್ನಮಲ್ಲಿಕಾರ್ಜುನನ್ನು ಹುಡುಕಿಕೊಂಡು ಬರುವನು. ಪ್ರಭುದೇವ ನನಗೆ ಅಪ್ಪಣೆಯನ್ನು ನೀಡಿ. ಮಹಾದೇವಿ ಅಕ್ಕ, ಸಹೋದರ ಬಸವಣ್ಣ, ನಿನ್ನ ಭಕ್ತಿ ವೈರಾಗ್ಯಗಳು ನಮ್ಮ ಶಿವಾನುಭವದ ನಮ್ಮೆಲ್ಲರಿಗೂ ಭಾವೋಪದೇಶವಾಯಿತು ತಾಯಿ. ಆಗಬಹುದು ಅಣ್ಣ. ಬಸವಣ್ಣ, ಪ್ರಭುದೇವ, ಮಹಾದೇವಿಯಕ್ಕನ ವಚನವು ಸಡುಸ್ಥಲ ಚಕ್ರವರ್ತಿಯ ಕಿರೀಟಕ್ಕೆ ರತ್ನಪ್ರಾಯವಾದಂತೆ. ಬಸವಣ್ಣ, ಪ್ರಭುದೇವ, ಮಹಾದೇವಿಯಕ್ಕನ ವಚನವು ನಮ್ಮೆಲ್ಲರ ವಚನಗಳನ್ನು ತಿಂದು ಏಕಿತು ರಚನೆಗೈದು ತಾನೇ ತಾನಾಗಿರುವುದು ನೋಡ. ಗಣವರ್ಯರೇ, ಗಣ ಸಮುದಾಯವೆಲ್ಲವೂ ಲಿಂಗಾರ್ಪಿತಕ್ಕೆ ಕಾಲವಾಗುವುದೆಂದು ಭಜಿಸುತ್ತಿರುವರು, ದಯಮಾಡಿರಿ. ಬಸವಣ್ಣ, ಪ್ರಭುದೇವ, ಶರಣ ಸೇವಾ ತತ್ಪರನಾದ ನೀವುಗಳು ಮೈಮರೆತು ಕುಳಿತುಕೊಳ್ಳಬಹುದೇ? ಪ್ರಭುದೇವ, ಜಯ ಜಯ ಪ್ರಭು. ಗುರುಲಿಂಗ ಜಂಗಮವನಂಬಿ ಕರೆದೊಡೆ ಪ್ರಭುದೇವ, ಓ ಎಂಬನೆ ನಮ್ಮ ಶಿವನು. ಪ್ರಭುದೇವ, ಕರೆದೇ ಬರಿದೆ ಕರೆದರೆ ಓ ಎಂಬನೆ ನಮ್ಮ ಶಿವನು. ಪ್ರಭುದೇವ, ನಂಬಲರಿಯರು ನೆಚ್ಚಲರಿಯರು, ನಂಬಲರಿಯರು ನೆಚ್ಚಲರಿಯರು, ದಮ್ಮಿನ ಭಕ್ತರ ಬರಿದೆ ಕರೆದರೆ ಶಂಭು ಮನದಲ್ಪ ನಮ್ಮ ಕೂಡಲ ಸಂಗಮ ದೇವ. ಪ್ರಭುದೇವ, ಬಸವಣ್ಣ, ನನ್ನ ಜೀವಿತವೆಲ್ಲವೂ ಹನುಮನ ದನಗಳನ್ನು ಶರಣರಿಗೆ ತಮಗೆ ಅರ್ಪಿಸಬೇಕೆಂದಿರುವೆನು. ನನ್ನನ್ನು ಆಶೀರ್ವದಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಬಸವಣ್ಣ, ಪ್ರಭುದೇವ, ನಿನ್ನ ವೀರ ದಾಸತ್ವವು ವರ್ಣಾತೀತವಾದದ್ದು. ಬಸವಣ್ಣ, ಪ್ರಭುದೇವ, ನಿನ್ನ ಭಕ್ತಿಯಲ್ಲಿ ಸಾಸುವೆಯಷ್ಟು ಭಕ್ತಿಯು, ಚನ್ನ ಬಸವಣ್ಣನ ಜ್ಞಾನದಲ್ಲಿ ಸಾಸುವೆಯಷ್ಟು ಜ್ಞಾನವು, ಮಹಾದೇವಿಯ ವೈರಾಗ್ಯದಲ್ಲಿ ಸಾಸುವೆಯಷ್ಟು ವೈರಾಗ್ಯವನ್ನು ಮೈಗೂಡಿಸಿಕೊಂಡ ಶರಣನ ಪುಣ್ಯಕ್ಕೆ ತ್ರಿಮೂರ್ತಿಗಳ ಪುಣ್ಯವು ಸಾಟಿಯಾಗಲಾರದು. ಬಸವಣ್ಣ, ಪ್ರಭುದೇವ, ಜಂಗಮಾರ್ಚನೆಗೆ ವೇಳೆಯಾಗುತ್ತಲಿದೆ. ಎಲ್ಲರೂ ಹೊರಡಲು ಸಿದ್ಧರಾಗಿ. ಆಗಬಹುದು. ಜಯ 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 ಪ್ರಭುದೇವ, ಗುರುವೇ ಜಯ ಜಯ ಸುಖದೇವ. ಜಯವನ್ನು ಕರುಣಿಸಿ ಸುಖವನ್ನು ತೋರ, ಜಯವನ್ನು ತೋರಿ ಸುಖವನ್ನು ಬಾಳೆ. ನವ ಶಿವಾನುಭವ ಶಾಸ್ತ್ರವ ಬೋಧಿ. ಜಯ ಜಯ ಪ್ರಭುದೇವ, ಪ್ರಭುವೇ ಜಯ ಜಯ ಸುಖದೇವ. ಜಯ ನಮ ಪಾರ್ವತಿ ಪದ ಹರ ಹರ ಮಹಾದೇವ. ನಮ ಪಾರ್ವತಿ ಪತಿ ಹರ ಹರ ಮಹಾದೇವ. ಪ್ರಭುದೇವರ ಸ್ವಾಮಿಕ್ಕೆ, ಪ್ರಭುದೇವರ ಸ್ವಾಮಿಕ್ಕೆ. ನಾವು ನೀವೇ ವನದೊಳಗಣ ದೇವ, ತರುವೆಲ್ಲವೂ ನೀವೇ ಹೇ ದೇವ. ಚನ್ನಮಲ್ಲಿಕಾರ್ಜುನ, ವನವೆಲ್ಲವೂ ನೀವೇ ವನದೊಳಗಣ ದೇವ,
ವನವೆಲ್ಲವೂ ನೀವೇ ವನದೊಳಗಣ ದೇವಾ ತರುವೆಲ್ಲವೂ ದೇವಾ. ಚನ್ನ ಮಲ್ಲಿಕಾರ್ಜುನ ಮುಖ ತೋರುದರೆಯೇ ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲ ಆಡುವುದೇ ನವಿಲು, ಕೊಳಕ್ಕಲ್ಲದೆ ಕಿರಿ ಒಳ್ಳಕ್ಕಿರುವುದೇ ಹಂಸೆಯು, ಮಾಮರ ತಳಿತಲ್ಲದೆ ದುಂಬಿಯು ಜಯಂಕಾರಗೈಯುವುದೇ. ಚನ್ನ ಮಲ್ಲಿಕಾರ್ಜುನನೆಲ್ಲದೆ ಈ ನನ್ನ ಜನ್ಮ ಸಾರ್ಥಕವೇ. ನಾನೀಗಲೇ ಚನ್ನ ಮಲ್ಲಿಕಾರ್ಜುನನನ್ನು ನೋಡಲು, ಆತನ ದಿವ್ಯ ದರ್ಶನವನ್ನು ನೋಡಲು ಚನ್ನ ಮಲ್ಲಿಕಾರ್ಜುನನೆಂಬ ಅಂಕಿತ ನಾಮವನ್ನಿಟ್ಟುಕೊಂಡು ಇಡೀ ಪ್ರಪಂಚವೇ ಸುಪ್ರಸಿದ್ಧವಾಗಿ ಅಕ್ಕ ಮಹಾದೇವಿ ಎಂಬ ಹೆಸರಿನಿಂದ ಶ್ರೀಶೈಲದಲ್ಲಿರುವ ಕದಳೀವನಕ್ಕೆ ಚನ್ನಮಲ್ಲಿಕಾರ್ಜುನನನ್ನು ನೋಡಲು ನಾನೀಗಲೇ ತೆರಳುವೆನು. ವನವೆಲ್ಲವೂ ನೀವೇ ವನವೆಲ್ಲವೂ ನೀವೇ ವನದೊಳಗಣ ದೇವಾ ತರುವೆಲ್ಲವೂ ನೀವೇ ಹೇ ದೇವಾ. ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೇ ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೇ ಚನ್ನಮಲ್ಲಿಕಾರ್ಜುನ ನೀ ಮುಖ ತೋರ ಚನ್ನಮಲ್ಲಿಕಾರ್ಜುನ ನೀ ಮುಖ ತೋರ. ಶರಣರ ಸಂದರೋಷಣವಿದು ಪರಮ ಪಾವನವೋ ಓ. ಶರಣರ ಸಂದರೋಷಣವಿದು ಪರಮ ಪಾವನವೋ ಓ. ಹಿಂದಿಗೆ ಮದ್ದಿಂದ ನುಡಿಸಿ. ಶರಣರ ಸಂದರೋಷಣವಿದು ಪರಮ ಪಾವನವೋ ಓ. ಅರಳಯ್ಯನು ತನಿಷ್ಠ ಲಿಂಗದಿ ಅರಳಯ್ಯನು ತನಿಷ್ಠ ಲಿಂಗದಿ ಮರೆಯೋಳ್ ಕಾಣಿಸದೀಗ ಮರೆಯೋಳ್ ಕಾಣಿಸದೀಗ ಶರಣರ ಸಂದರೋಷಣವಿದು ಪರಮ ಪಾವನವೋ ಓ. ಇಂದಿಗೆ ಆನಂದವದು ಭುವಿಯೊಳಗೆ ಇಂದಿಗೆ ಆನಂದವದು ಭುವಿಯೊಳಗೆ ಅಂದ ಆತದೆ ಅರಳಯ್ಯಗೆ
ವಂದಿಸುವೆನು ನಾನೀಗ ನೋಡು ಶರಣರ ಸಂದರೋಷಣವಿದು ಪರಮ ಪಾವನವೋ ಶಿವನಿಗೆ ತಾದಿಕ ಶಿವ ಶರಣ ಭೂವಿಯೊಳಗೆ ಭವವಿನಾಶದೆ ದರದಿಂದೀಗಲೇ ಭವವಿನಾಶದೆ ದರದಿಂದೀಗಲೇ ಸುವಿಮಲವು ದೀಗ ನೋಡೆ ಸುವಿಮಲವು ದೀಗ ನೋಡೆ ಶರಣರ ಸಂದರೋಷಣವಿದು ಪರಮ ಪಾವನವೋ ಹೇ ದಯಾಮಯನಾದ ಕೂಡಲ ಸಂಗಮ ದೇವ, ಅನಂತ ಜೀವಿಗಳಲ್ಲಿ ಅನಂತ ರೂಪವನ್ನು ತಾಳಿ ನನ್ನ ಅಂತರಂಗದಲ್ಲಿ ಚಲಿಸಿರುವೆ. ನನ್ನ ಮೇಲೆ ನಿನಗೆ ದಯಬಾರದೆ? ಪ್ರಸನ್ನನಾಗು ದೇವ, ಪ್ರಸನ್ನನಾಗು. ಆಹಾ, ನಾನು ಇಂದು ಇಷ್ಟಲಿಂಗರ ಅರ್ಚನೆಯನ್ನು ಮಾಡುತ್ತಿರುವಾಗ ಅದ್ಯಾವ ಭಕ್ತನ ಬರುವಿಕೆಯ ಕಾರ್ಗಿಲ ಮಧ್ಯದಲ್ಲಿ ಮುಖ ತೋರುವ ಮಿಂಚಿನಂತೆ ಪ್ರಕಾಶಿಸುತ್ತಿರುವುದು ಅದೇ ಅದೇ ಅರಳೆಯ ಶರಣನು ಬರುವಿಕೆಯ ಭಕ್ತಿಯ ಸೊಬಗು. ಅರಳೆಯನು ಶರಣನು, ನಾನು ಭಕ್ತನು. ಭಕ್ತನು ಶರಣನಾಗಬೇಕಾದರೆ ಶರಣ ಸ್ಥಳದ 5ನೇ ಸೋಪಾನವನ್ನು ಹತ್ತಬೇಕು. ಹೀಗಿರುವಲ್ಲಿ ಅರಳೆಯನಿಗಿಂತ ನಾನು ಅಧಿಕನೇ? ಇಲ್ಲ ಇಲ್ಲ, ನಾನೇ ಎದುರುಗೊಂಡು ಅವರ ದರ್ಶನವನ್ನು ಮಾಡುವೆನು. Basta
ಬಸವೇಶ್ವರ, ನನ್ನ ಜ್ಯೋತಿರ್ಲಿಂಗವೇ, ಇದು ನಿಮ್ಮ ಪಾದಾರವಿಂದಗಳು, ನನ್ನ ಶರಣಾರ್ಥಿಗಳು. ಅರಳಯ್ಯ ಶರಣ, ಇದೋ ನನ್ನ ಶರಣಾರ್ಥಿಗಳು. ಬಸವೇಶ್ವರ, ಅರಳಯ್ಯ ಶರಣ, ನಾನು ಶರಣಾರ್ಥಿ ಎಂದು ಹೇಳಿದರೆ ನೀವು ನನಗೆ ಶರಣಾರ್ಥಿ ಎಂದು ಹೇಳಬಹುದೇ? ಈ ಸಾಲದ ಋಣವನ್ನು ಹೇಗಪ್ಪ ತೀರಿಸಲಿ? ಬಸವ ದಂಡಾಧೀಶ್ವರ, ಈ ಜೀವ ಭಕ್ತ ಬಸವ ದಂಡಾಧೀಶ್ವರ. ಬಸವ ದಂಡಾಧೀಶ್ವರ, ಈ ಜೀವ ಭಕ್ತ ಬಸವ ದಂಡಾಧೀಶ್ವರ. ಒಂದು ಬೆಳಗಿನಿ ಬಂದೆ ಕೈಲಾಸದಿ, ಒಂದು ಬೆಳಗಿನಿ ಬಂದೆ ಕೈಲಾಸದಿ. ಬರದಲು ಬಂದಿಗೆ ದರೆಯಲು ಗರಿಸನೆ, ಬರದಲು ಬಂದಿಗೆ ಶರಣಾರ್ಥಿ ಎಂದು ನನಗೆ ವಹಿಸಿದೆ. ಶರಣಾರ್ಥಿ ಎಂದು ನನಗೆ ವಹಿಸಿದೆ. ಬಸವ ದಂಡಾಧೀಶ್ವರ, ಈ ಜೀವ ಭಕ್ತ ಬಸವ ದಂಡಾಧೀಶ್ವರ. ಋಣವಿದು ಪರಿಹಾರ ಆಗುವುದೆಂದಿಗೆ, ಋಣವಿದು ಪರಿಹಾರ ಆಗುವುದೆಂದಿಗೆ. ಅನಗವಾಯಿತು ಎನ್ನಯ ಬಾಳಿಗ, ಅನಗವಾಯಿತು ಎನ್ನಯ ಬಾಳಿಗ. ಬಸವ ದಂಡಾಧೀಶ್ವರ, ಈ ಜೀವ ಭಕ್ತ ಬಸವ ದಂಡಾಧೀಶ್ವರ. ಬಸವ ಶಿವ ಹರ ಹರ ಶಿವ ಬಸವೇಶ್ವರ, ನನ್ನಿಂದ ಸೇವೆಯನ್ನು ಸಲ್ಲಿಸಿಕೊಳ್ಳುವುದಕ್ಕಾಗಿ ನೀವು ನನಗೆ ಶರಣಾರ್ಥಿಯವರನ್ನು ಹೊರಿಸಿದೆಯಾ? ಈ ಸಾಲದ ಋಣವನ್ನು ಹೇಗಪ್ಪ ತೀರಿಸಲಿ? ಶರಣಾಗ್ರಗಣ್ಯ ಅರಳಯ್ಯನವರೇ, ನಿಮ್ಮ ಭಕ್ತಿಯಲ್ಲಿ ನಾನು ಸಾಸಿವೆಯಷ್ಟಿಲ್ಲ. ನೀವು ಶರಣರು, ನಾನು ಭಕ್ತನು. ಶರಣರು ಭಕ್ತನನ್ನು ಹೊಗಳಬಾರದು. ಶರಣರ ಪವಿತ್ರವಾದ ರಜವು ಯಾವ ಮಸ್ತಕದ ಮೇಲೆ ಬೆಳೆಯುತ್ತದೆಯೋ ಅವನು ಪವಿತ್ರನಾತ್ಮಕನಾಗುವನು. ಹೀಗಿರುವಲ್ಲಿ ಅಲ್ಪನಾದ ನನ್ನನ್ನು ನೀವು ಹೊಗಳಬಹುದೇ? ಕೂಡದು ಕೂಡದು ಕೂಡದು. ಬಸವೇಶ್ವರ ದೇವರೇ, ನೀವು ನನಗೆ ಸಲ್ಲಿಸುವ ಋಣವು ಅಕ್ಷಯವಾಗುತ್ತಿರುವುದು ಸಾಕು ಸಭಿಸಿ ನಾನಿನ್ನು ಹೋಗಿ ಬರುವೆನು. ನಮಸ್ಕರಿಸುವೆ ಸ್ವಾಮಿ. ಶರಣಾಥ್, ನೀವಿನ್ನು ಹೋಗಿ ಬನ್ನಿ.
ಅರಳಯ್ಯನವರ ಶರಣ ಸಂಭೂತವಾದುದು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಶೆಟ್ಟಿಯಂಬನೆ ಸಿರಿಯಾಳನ ಶೆಟ್ಟಿಯಂಬನೆ ಸಿರಿಯಾಳನ ಮಡಿವಾಳ ನೇಬೆನ ಮಾಜಯ್ಯನ ಮಡಿವಾಳ ನೇಬೆನ ಮಾಜಯ್ಯನ ಯೋಗಾರ ನೇಬೆನ ಕೈಯನ ಚಟ್ಟಿಯಂಬನೆ ಸಿರಿಯಾಳ ಲೋಗಾರ ನೇಬೆನ ಕೈಯನ ಕುಂಬಾರ ನೇಬೆನ ಗೊಂಡಯ್ಯನ ಮಡಿವಾಳ ನೇಬೆನ ಮಾಜಯ್ಯನ ಕುಂಬಾರ ನೇಬೆನ ಗೊಂಡಯ್ಯನ ಶೆಟ್ಟಿಯಂಬನೆ ಸಿರಿಯಾಳನ ಸಿರಿಯಾಳನ ಆರೋ ಅರೆ ಬೆನೆ ಮಾಜಯ್ಯನ ಆರೋ ಅರೆ ಬೆನೆ ಮಾಜಯ್ಯನ ಕೂಡಲ ಸಂಗನ ನಗುವಾನಯ ಶೆಟ್ಟಿಯಂಬನೆ ಸಿರಿಯಾಳನ 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 ಅರಳೆಯ ಶರಣರಿಗೆ ನಾನು ಶರಣಾರ್ಥಿ ಎಂದದ್ದು ಅವರಿಗೆ ವಿಷವಾಗಿ ಪರಿಣಮಿಸಿತು. ಭಕ್ತಿ ವಿರಕ್ತಿಗಳನ್ನು ಸಾಧಕನು ತನ್ನಲ್ಲಿ ಇಟ್ಟುಕೊಂಡು ಸಾಧಿಸಬೇಕು. ಇದಲ್ಲವೇ ಕೂಡಲ ಸಂಗಮನಾಥನ ಕೃಪೆ. ಇರಲಿ, ಅವರ ಶರಣಾರ್ಥಿಗೆ ಒಂದು ರೂಪವನ್ನು ಕೊಡಬೇಕಾಗಿದೆ.
ತಾನೆ. ನನ್ನ ಪ್ರಾಣಕಾಂತರು ಆ ಬಸವೇಶ್ವರ ದರ್ಶನಕ್ಕಾಗಿ ಹೋದರು, ಇನ್ನು ಬರಲೇ ಇಲ್ಲವಲ್ಲ. ಓಹೋ, ಬರುವಂತೆ ಭಾಸವಾಗುತ್ತಿರುವುದು. ಪ್ರಾಣೇಶ್ವರಿಗೆ ವಂದಿಸುವೆನು. ಮಮ ಪ್ರಾಣ ಬಸವ ಶಿವ ಶರಣ ಸುಗುಣ ಬರಣ ಪರಮ ಕರುಣ ಬಾಹ್ಯ ಬಸವೇಶ್ವರ ಶಿವ ಶರಣ ಬಾಹ್ಯ ಬಸವೇಶ್ವರ ಶಿವ ಶರಣ ಬಾಹ್ಯ ನೊದಲ ಭಕ್ತನ ಮತಾರಿ ಬಾಹ್ಯ ನೊದಲ ಭಕ್ತನ ಮತಾರಿ ಬಾಹ್ಯ ಮಾಂ ಕರುಣಾಮೃತ ಸಾಗರ ಬಾಹ್ಯ ಮಾಂ ಕರುಣಾಮೃತ ಸಾಗರ ಬಾಹ್ಯ ಪರತರ ಚರಿತ ಸುಪಾವನ ಬಾಹ್ಯ ತರತರ ಚರಿತ ಸುಪಾವನ ನೀನೇ ತನು ನೀನೇ ಮನ ನೀನೇ ಧನ ನೀನೇ ಸರ್ವ ಸುಖದಾನ ನೀನೇ ನಿರ್ವೇದಾಯಕರು ನೀನೇ ನಿರ್ವೇದಾಯಕರು ನೀನೇ ಸರ್ವ ಸಾಕ್ಷಿಗನಯ್ಯ ನೀನೇ ಸರ್ವ ಸಾಕ್ಷಿಗನಯ್ಯ ನೀನೇ ಸರ್ವ ರಾಯ ಚಪಲಾಪನ ನೀನೇ ನಿಗಮ ವೇದ್ಯನಯ್ಯ ಮಮ ಪ್ರಾಣ ಬಸವ ಶಿವ ಶರಣ ಸುಗುಣ ಪರಮ ಕಲ್ಯಾಣಿ ಸ್ವಾಮಿ, ಬಸವೇಶ್ವರನ ದರ್ಶನವಂತೂ ಆಯಿತು. ಆದರೆ ಬಸವಣ್ಣನಿಂದ ಅಸಾಧ್ಯವಾದ ಋಣವನ್ನು ತಲೆ ಮೇಲೆ ಒತ್ತು ತಂದಿರುವೆನು ಕಲ್ಯಾಣಿ. ಸ್ವಾಮಿ, ಇದೇನು ನನಗೇನು ಒಂದು ಅರ್ಥವಾಗಲಿಲ್ಲವಲ್ಲ. ಕಲ್ಯಾಣಿ ಸ್ವಾಮಿ, ಹೇಳುವೆನು ಕೇಳು. ಬಸವೇಶ್ವರನ ದರ್ಶನಕ್ಕೆಂದು ಹೋದ ನಾನು ನಿರ್ವೀಕಾರನು ನಿರಂಜನನು ಆನಂದಮೂರ್ತಿಯಾದ ಬಸವೇಶ್ವರನನ್ನು ನೋಡಿದೊಡನೆ ನಾನು ಶರಣಂದು ಬಗಲು ಬಸವೇಶ್ವರರು ನನಗೆ ಶರಣು ಶರಣಾರ್ಥಿ ಎಂದು ಬಾಗಿದನಲ್ಲದೆ ನನ್ನನ್ನು ಅತಿಯಾಗಿ ಸ್ತೋತ್ರ ಮಾಡಿದನು ಕಲ್ಯಾಣಿ. ಅಲ್ಪನಾದ ನಾನು ಬಸವಣ್ಣನಿಂದ ಅಸಾಧ್ಯವಾದ ಋಣವನ್ನು ತಲೆಯ ಮೇಲೆ ಒತ್ತು ತಂದಿರುವೆನು ಕಲ್ಯಾಣಿ. ಈ ಋಣದ ಭಾರವನ್ನು ನಾನು ಹೇಗೆ ತೀರಿಸಲಿ ಕಲ್ಯಾಣಿ? ಸ್ವಾಮಿ, ಋಣವ ತೀರಿಸುವ ಬಗೆಯ ಸ್ವಾಮಿ, ಕಲ್ಯಾಣಿ ಋಣವ ತೀರಿಸುವ ಬಗೆಯ ಏನ ಕಾರಣದ ಋಣವ ತೀರಿಸುವ ಬಗೆಯ Toda
ಸ್ವಾಮಿಗೆ ನನ್ನ ಮೇಲೆ ಪೂರ್ಣ ಕಟಾಕ್ಷವಿಲ್ಲ. ಅದು ಇನ್ನೂ ದೂರದಲ್ಲಿದೆ ಕಲ್ಯಾಣಿ. ಸಾಧಕನಾದ ನನ್ನ ಮನವು ಒಡೆದು 100 ಚೂರಾಗಿದೆ ಕಲ್ಯಾಣಿ. ಇದಕ್ಕೆ ನೀನೇನಾದರೂ ಪರಿಹಾರವನ್ನು ಹೇಳಬಲ್ಲೆಯಾ? ಸ್ವಾಮಿ, ಇದಕ್ಕೆ ನೀವು ಚಿಂತಿಸುವುದೇ ಸ್ವಾಮಿ? ಕಲ್ಯಾಣಿ, ಸ್ವಾಮಿ, ಶರಣರಿಗೆ ಮಾಡುವ ಪಾದರಕ್ಷೆಯಲ್ಲಿ ಪರಿಶುದ್ಧವೆಂದರೇನು? ಹೌದು ಸ್ವಾಮಿ. ಸ್ವಾಮಿ, ಶರಣಾರ್ಥಿಯನ್ನು ಹೊಗಳುವುದು ಇನ್ನೊಬ್ಬರಿಗೆ ವಾಡಿಕೆಯಲ್ಲವೇ ಸ್ವಾಮಿ? ಬಸವೇಶ್ವರನ ಋಣವನ್ನು ಒತ್ತಿಸುವುದು ಭಾರವಲ್ಲವೇ ಕಲ್ಯಾಣಿ, ಸ್ವಾಮಿ? ಪರಿಶುದ್ಧವಾದ ಪಾದಗಳನ್ನು ಮಾಡಿ ಬಸವೇಶ್ವರನಿಗೆ ನಾವು ಅರ್ಪಿಸುವುದಲ್ಲವೇ ಸ್ವಾಮಿ? ಕಲ್ಯಾಣಿ, ಸ್ವಾಮಿ, ಸರಿಯಾದ ಸಮಯಕ್ಕೆ ಒಳ್ಳೆ ಆಲೋಚನೆ ತಿಳಿಸಿರಿ. ನಡಿ, ಪಾದರಕ್ಷೆಯನ್ನೂ ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ಕೆರೆಗಳನ್ನ ಕಾಪಾಡುವೆಯೋ ನೀನ ದಯಾಕರ ಬಸವೇಶ. ಅವನ ಪಾದವ ಎನ್ನುತ್ತ ನಂಬಿದೆ, ಅವನ ಪಾದವ ಎನ್ನುತ್ತ ನಂಬಿದೆ, ಅವನ ಪಾದವ ಎನ್ನುತ್ತ ನಂಬಿದೆ. ಸ್ವಾಮಿ, ಈ ಪಾದರಕ್ಷೆ ಎಷ್ಟು ಸುಂದರವಾಗಿರೋದಲ್ಲವೇ ಸ್ವಾಮಿ? ಕಲ್ಯಾಣಿ, ಸ್ವಾಮಿ, ಬಹಳ ಆನಂದವಾಗಿರೋದು. ಇನ್ನು ನಾನು ಬಸವ ಪ್ರಭುವಿನ ದರ್ಶನವನ್ನು ಮಾಡಿ ಈ ಪಾದುಕೆಗಳನ್ನ ಬಸವಣ್ಣ ದೇವರಿಗೆ ಅರ್ಪಿಸಿ ಬರುತ್ತೇನೆ ಕಲ್ಯಾಣಿ. ಹಾಗೆ ಆಗ್ಲಿ ಸ್ವಾಮಿ. ನಾನಿನ್ನು ಹೋಗಿ ಬರುವೆನು. ಹಾಗೆ ಆಗ್ಲಿ, ಹೋಗಿ ಬನ್ನಿ ಸ್ವಾಮಿ. ಬಸವ ನಿನ್ನಯ ಮಹಿಮೆ, ಬಸವ ನಿನ್ನಯ ಮಹಿಮೆ, ಬಸವ ನಿನ್ನಯ ಮಹಿಮೆ. ಬಸವ ನಿನ್ನಯ ಮಹಿಮೆ, ಬಸವ ನಿನ್ನಯ ಮಹಿಮೆ,
ನನ್ನ ಬಸವೇಶ್ವರನ ಭಾಗ್ಯವನ್ನು ವೈಭವವನ್ನು ನೋಡಿದರೆ ನನ್ನ ಮನಸ್ಸಿಗೆ ಎಡೆಯೇ ಇಲ್ಲ. ಲಕ್ಷದ ಮೇಲೆ ಒಬ್ಬ ಅಯ್ಯನವರು ಒಂದು ಸಿಪೂಜೆ ಗೃಹವನ್ನು ರಂಗಾಲೆ ಬಿಡಿಸಬೇಕೆಂದು ಒಂದು ಕಸ್ತೂರಿಯ ದಂಡನ್ನು ಕೇಳಿದರು. ಆಗ ಬಸವಣ್ಣನವರು ಒಂದು ಗೊಬ್ಬರದ ಗುಡ್ಡೆಯನ್ನು ಮುಟ್ಟಿದೊಡನೆ ಅದೆಲ್ಲವೂ ಕಸ್ತೂರಿಮಯವಾಯಿತು. ಇನ್ನೊಬ್ಬ ಅಯ್ಯನವರು ಒಂದು ಸಿಪೂಜೆ ಗೃಹಕ್ಕೆ 5 ಕೊಳಗ ಮುತ್ತನ್ನು ಕೇಳಿದರು. ಆಗ ಬಸವಣ್ಣನವರು ತನ್ನ ಬಲಹಸ್ತದಿಂದ ಜೋಳದ ರಾಶಿಯನ್ನು ಮುಟ್ಟಿದೊಡನೆ ಮುತ್ತಾಗಿ ಪರಿವರ್ತನೆ ಆಯಿತು. ಹೀಗೆ ಬಸವಣ್ಣನವರ ಮಹಿಮೆಯನ್ನು ಎಷ್ಟು ವರ್ಣಿಸಿದರೂ ಸಾಲದು. ಓ, ಯಾರೋ ಬರುವಂತಿದೆ. ಸರ್ವಾಣಿ, ಏನೇ ಅದು? ಆಮ್ರ ಗಿಮ್ರ ಅನ್ಕೊಂಡು ಬರ್ತಾ ಇದ್ದಲ್ಲ, ಏನೇ ಅದು? ಅಯ್ಯೋ 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 ದಡ್ಮುದೇವಿ, ಅದು ಅಮ್ರ ಗಿಮ್ರ ಅಲ್ಲ ಕಣೋ, ಅಮರ ಮಧುರ ಪ್ರೇಮ ಅಂತ. ಓಹೋ, ಅಮರ ಮಧುರ ಪ್ರೇಮ. ಓಹೋ, ಆಗು ಬಂತಲ್ಲೇ ನನ್ ಮೇಲೆ ಪ್ರೇಮ. ನಿನ್ ಮೇಲೆ ನನಗೆ? ಅಯ್ಯೋ, ನಮ್ಮ ಅಪ್ಪರಾಣ ಇಲ್ಲಪ್ಪ. ಏನ ಉಳಿಸ್ತಾಳೆ ಜೋಡ್ತಾರೆ. ಮಾವನ ಮಗಳ ಕೊಡುವೆ ಬಾರೆ ಅವನ ಮಗಳ ಎತ್ತಕರಗಳ ಕೊಡುವೆ ಬಾರೆ
ಸರ್ವಾಣೆ, ಇನ್ನು ತಡ ಮಾಡೋದು ಬೇಡ ಸರ್ವಾಣೆ, ವಿಚಾರಕ್ಕೆ ಬರೋಣ. ಹೇಳು. ನಾನು ನೀನು ಬೀಟ ಜಂಗಮರ ಆಗ್ಬಾರ್ದು ಅಂತ, ಮದುವೆ ಆಗ್ಬಾರ್ದು ಅಂತ ಕಣೆ. ಎಂತರು ಮಿಠಾಯಿ ಮಾರೋರ? ಮಿಠಾಯಿ ಮಾಡ್ತೀಯ ನೀನು? ಇಲ್ಲ, ಮದುವೆ ಆಗೋಣ ಅಂತ. ನಿನ್ನ ಆ. ನಾನು? ಅಯ್ಯೋ, ನಮ್ಮ ಅಪ್ರಾಣೆ ಆಗಲ್ಲಪ್ಪ. ಸರ್ವಾಣೆ, ರೂಪ್ ಚೆನ್ನಾಗಿಲ್ವೇನೆ? ಅವ್ರನ್ನ ಯಾರು ಕೇಳುವ, ನೀನ್ ಚೆನ್ನಾಗಿದೆಯಾ ಅಂದ್ರೆ ಬೇಡ. ನನ್ ಚಿನ್ನ, ಏ ಬಂಗಾರಿ, ಒಸಿ ತೋರ್ಸೆ. ಏನ ಒಸಿ ತೋರ್ಸೆ ರೂಪ. ಅಯ್ಯೋ. ನಿನ್ ರೂಪ ತೋರ್ಸೆ, ನಿನ್ನ ಮುಖವ ನೋಡ್ತೀನಿಲ್ಲ. ಹುಣಸಳ್ಳಿ ಜನ ಎಲ್ಲ ನೋಡ್ತಾವ್ರೆ ಕಣೆ. ನೋಡ್ಲಿ ಬಿಡು. ಒಸಿ ಚೆನ್ನಾಗಿ ಕಾಣು. ಒಸಿ ನಗೆ, ಆಹಾ ಜೋರಾಗಿ ನಗೆ. ಹುಣಸಳ್ಳಿ ಜನ ಕೇಳಲಿ. ಕೇಳಿಸ್ತಾ? ಆಯ್ತಪ್ಪ. ಬರೆ ನನ್ನ ಬಂಗಾರಿ, ಬರೆ ನನ್ನ ಬಂಗಾರಿ, ಸರ್ವಾಣಿ. ಏನು ಮಾದೇವ? ಮಾದೇವು ನೋಡು, ನಾನ್ ಬಂದು ತುಂಬಾ ವೇಳೆ ಆಯ್ತು. ನಮ್ಮ ಒಡತಿ ಗೊತ್ತಾದ್ರೆ ನನ್ ಕತೆ ಮುಗೀತು. ನಾನಿನ್ ಬರ್ತೀನಿ. ಆಯ್ತು, ಹೋಗಿ ನೋಡ್ಕೊತೀನಿ ಒಂದ್ ಕೈಯ. ಇನ್ನೊಂದ್ ಸೈಡ್ ಬರ್ತೀಯ? ಶಶಿಧರ ನಪರ ಬಸವೇಶ್ವರ ಬಸವೇಶ್ವರ ವೀರಶೈವ ಮತ್ತು ತತ್ವದಾನಿ ಚಂದ್ರ ಬಸವಣ್ಣನಿಗೆ ಶರಣಾರ್ಥಿ. ಷಡಕ್ಷರ ಸನ್ಮಂತ್ರ ಸಾಕ್ಷಿಕ ಸ್ವರೂಪ ಬಸವಣ್ಣ ನಿನಗೆ ಶರಣು. ಪರಮ ಷಡಸ್ಥಲಕಾರ ಸೂರ್ಯ ಸ್ವರೂಪ ಬಸವಣ್ಣ ನಿನಗೆ ಶರಣು ಶರಣಾರ್ಥಿ. ಪವಾಡ ಕೀರ್ತಿ ಮೂರ್ತಿ ಬಸವಣ್ಣ ನಿನಗೆ ಶರಣು ಶರಣಾರ್ಥಿ. ಸಾಲೋಪ್ಯ ಸಾರೋಪ್ಯ ಸಾಹಿತ್ಯ ಚತುರ್ವಿಧ ಫಲಪುರುಷಾರ್ಥ ರೂಪ
ಬಸವಣ್ಣ ನಿನಗೆ ಶರಣು ಶರಣಾರ್ಥಿ. ದಯಾಕರನೇ, ಬಸವರಾಜ, ಬಸವ ಪ್ರಭು, ಈ ಪಾದಿಕೆಗಳನ್ನು ಸ್ವೀಕರಿಸಬೇಕು ತಂದೆ. ಶಿವ ಶಿವ. ವನ್ನ ಆಗುಗೆಯ ಮೇಟಿದವನ ಶರಣಾಗಲಿ ವನ್ನ ಆಗುಗೆಯ ಮೇಟಿದವನ ಹಿಡಿಯ ಮುಟ್ಟಿದ ಎಂಜಡವನ ವನ್ನ ಆಗುಗೆಯ ಮೇಟಿದವನ ಶರಣಾಗಲಿ ಕಪಾಲವ ಹಿಡಿದವನ ಕರದಲ್ಲಿ ಕಪಾಲವ ಹಿಡಿದವನ ಹೊರಳಲು ರುದ್ರಾಕ್ಷಿ ಧರಿಸಿದವನ ಹೊರಳಲು ರುದ್ರಾಕ್ಷಿ ಧರಿಸಿದವನ ಹೊನ್ನ ಆಗುಗೆಯ ಮೇಟಿದವನ ಮಾಡಿದ ಪೂಜೆಯ ಒಪ್ಪುವನ ಮಾಡಿದ ಪೂಜೆಯ ಒಪ್ಪುವನ ಕೂಡಲ ಸಂಗಯ್ಯ ಎಂಬುವನ ಕೂಡಲ ಸಂಗಯ್ಯ ಎಂಬುವನ ವನ್ನ ಆಗುಗೆಯ ಮೇಟಿದವನ ಹಿಡಿಯ ಮುಟ್ಟಿದ ಎಂಜಡವನ ವನ್ನ ಆಗುಗೆಯ ಮೇಟಿದವನ ಬಾಣನ ಬಾಗಿಲ ಕಾಯ್ದವನ ಶರಣಾಗಲಿ ಬಾಣನ ಬಾಗಿಲ ಕಾಯ್ದವನ ತೋಳಗೆ ಒನ್ನ ಮಳೆ ಸುರಿಸಿದವನ ತೋಳಗೆ ಒನ್ನ ಮಳೆ ಸುರಿಸಿದವನ ಒನ್ನ
ಶರಣಾಗ್ರಗಣ್ಯ. ಶಿವ ಶಿವ, ಶರಣ ಸತಿಪತಿಗಳಾಗಿ ಕೂಡಿ ನಿಮ್ಮ ದೇಹದ ತೊಗಲಿನಿಂದ ರಚಿತವಾದ ಈ ಮಹತ್ತರವಾದ ಈ ಪಾದಕೆಗಳು ನನ್ನ ಪಾದಗಳಿಗೆ ಸಲ್ಲತಕ್ಕದವಲ್ಲ ಶರಣಾಗ್ರಗಣ್ಯ ಅರಳಿಯ. ಈ ಪವಿತ್ರವಾದ ಪಾದುಕೆಗಳು ಪ್ರಭುದೇವರ ಪಾದಗಳಿಗೆ ಸಲ್ಲಬೇಕಾದವು. ಮುಂದೆ ನಿಮ್ಮಲ್ಲಿಗೆ ಪ್ರಭುದೇವರು ಆಗಮಿಸುವರು. ಅವರ ಪಾದಗಳಿಗೆ ಸಲ್ಲಿಸಲು ನೀವು ಸಿದ್ಧರಿ. ಅಲ್ಲಿಯವರೆಗೂ ಈ ಪಾದುಕೆಗಳು ನಿಮ್ಮ ಮಂದಿರದಲ್ಲಿಟ್ಟು ಪೂಜಿಸಿ. ಹರಳಯ್ಯ ಶರಣ. ಶರಣರಿಗೂ ಭಕ್ತರಿಗೂ ಭಿನ್ನಾಭಿಪ್ರಾಯವಿಲ್ಲ. ಬನ್ನಿ, ನನ್ನನ್ನೊಮ್ಮೆ ಆಲಂಗಿಸಿ. ಬಸವ ತಂದೆ, ಪ್ರಪಂಚದಲ್ಲಿ ನಮ್ಮನ್ನು ಹೀನ ಕುಲದವೆಂದು ಕರೆಯುವರು. ಮಾನವ ಜನಾಂಗದಲ್ಲಿ ನಾವು ಬಿಡಲ್ಪಡುವವರು. ನಾನು ಭಕ್ತ, ತಾವು ಶರಣರು. ನನ್ನನ್ನು ಮುಟ್ಟಬೇಡಿ ಪ್ರಭು, ನನ್ನನ್ನು ಮುಟ್ಟಬೇಡಿ. ಶರಣಾಗ್ರಗಣ್ಯ, ಪ್ರಪಂಚದ ದೊಂಬಿಯಲ್ಲಿ ಭಕ್ತಿ ನಿತ್ತಿರುವ ಚಿತ್ತವನ್ನು ತೊಳೆಯಬೇಕಾಗಿರುತ್ತದೆ. ನಾನು ನೀನು ಎಂಬ ಭೇದ ಭಾವವನ್ನು ಸಂಪೂರ್ಣವಾಗಿ ಅಳಿಸದ ಹೊರತು ಅದು ಮಾನವನ ಸಾಧಕನಾಗುವುದಿಲ್ಲ. ಕುಲಗೋತ್ರವನ್ನು ಎಣಿಸುವುದಾದರೆ ಆ ಪರಶಿವನಿಗೆ ದ್ರೋಹ ಮಾಡಿದಂತಾಗುತ್ತದೆ. ಸಾಧಕನಾಗಲಿ ಭಕ್ತನಾಗಲಿ ಶರಣನಾಗಲಿ ಕುಲಗೋತ್ರಗಳನ್ನು ಎಣಿಸುವುದಾದರೆ ಅದು ಶಿವನಿಗೆ ದ್ರೋಹ ಮಾಡಿದಂತಾಗುತ್ತದೆ. ಅರಳೆಯ ಶರಣ. ಕೊಲ್ಲುವವನು ಮಾದಿಗ, ಹೊಲಸು ತುಂಬುವವನು ಕೀಳುಜಾತಿ. ಶಿವಜಾತಿಯನ್ನು ಒಲ್ಲುವವನೇ ನಾನು ನೀನು ಎಂಬ ಭೇದವನ್ನು ಮರೆಯಬೇಕಾಗುತ್ತದೆ. ಇದು ಕೂಡಲ ಸಂಗಮನ ಕುಲಜರಿಂದ ಭಾವಿಸಬೇಕು. ಶರಣ, ಯೋಚಿಸಬೇಡ. ಬಾ, ನನ್ನನ್ನೊಮ್ಮೆ ಆಲಂಗಿಸು ಶರಣ. ಬಸವ ತಂದೆ, ಶರಣಾಗ್ರಗಣ್ಯ, ತಮ್ಮ ಇಷ್ಟದಂತೆಯೇ ಆಗಲಿ. ನನ್ನ ಪತ್ನಿಯಾದ ಕಲ್ಯಾಣಿಯ ಇಷ್ಟದಂತೆ ಅವಳ ಎಡೆತೊಡೆಯ ಚರ್ಮದಿಂದ ಹಾಗೂ ನನ್ನ ಬಲತೊಡೆಯ ಚರ್ಮದಿಂದ ಈ ಪಾದಕೆಗಳು ರಚಿತವಾದವು. ನನ್ನ ಮಂದಿರಕ್ಕೆ ಬರಲು ಅನುಮತಿಯನ್ನು ಕೊಡು ಬಸವೇಶ್ವರ. ಶರಣಾಗ್ರಗಣ್ಯ, ಮಂಗಳವಾಗಲಿ. ನೀನು ಹೋಗಿ ಬಾ. ಆಗಬಹುದು ತಂದೆ. ಶಿವ ಶರಣರ ಸೇವಾ ಪೂಜನ ಪವ ಪರಿ ಆದರ್ಶ ಶಿವ ಶರಣರ ಸೇವಾ ಪೂಜನ ಪವ ಪರಿ ಆದರ್ಶ ಅವಿವೇಕಾಂದ ಕಾರಸು ಜಂಜನ ಅವಿವೇಕಾಂದ ಕಾರಸು ಜಂಜನ ಭುವಿಯೊಳಗಿದ ನರಿತು ಬಾಳುವುದೇ ಪಾವನ. ನರಿತು ಬಾಳುವುದೇ ಪಾವನ. ಶಿವ ಶರಣರ ಸೇವಾ ಭೋಜನ ಭವ ಪರಿಹಾರಸು ಕುಂಜನ. ಶರಣರ ಪೂಜಿಸಿ ತನ ಸದ್ಗತಿಯನ್ನು ಶರಣರ ಸೇವಾ ಪೂಜನ ಭವ ಪರಿಹಾರಸು ಕುಂಜನ. ಓಹೋ ಏನಪ್ಪ ಇದು? ಇದೇನ್ ಚಾವುಡಿನೋ? ಏನಿದು ಇವರು ಮಾಡಿರೋ ಕೆಲಸ ಇದು? ಲೋ 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 ಇವ್ ಹಾಳ ಸೇವಕ ಎಲ್ಲ ಹಾಳಾಗೋದ್ನಪ್ಪ. ಲೋ ಬರ್ಮಾ,
ಉಂಡೆ ಗಂಡ ಎಲ್ಲಿದ್ದಿ ಬಾರ ಬೋದೆ ಸ್ವಾಮಿ ಬಂದೆ. ಬಾರ. ಏನೋ ಇದು ಕಸ. ನಾನೇನು ಮಾಡ್ಲಿ ಸ್ವಾಮಿ, ಮನೆಗೆ ಹೋದರೆ ಅಮ್ಮನ ಕಾಟ್ಲ, ಹೊರಗೆ ಬಂದ್ರೆ ಗುಮ್ಮನ ಕಾಟ. ನಾನು ಈ ದಿನದ ಉಪಕಾರವನ್ನು ಮುಗಿಸಿ ಬರುವುದು ಸ್ವಲ್ಪ ತಡವಾಯ್ತು ಸ್ವಾಮಿ. ಮನೆಗೆ ಹೋದ್ರಿ ಎಲ್ಲಾರ್ಗೂ ಅಮ್ಮನ ಕಾಟ ಕಾಣ. ಆ, ಬಾರೋ. ಅಲ್ಲ ಕಣ, ಏನೋ ಈ ಕೆಲಸ ಮಾಡಿದ್ಯಲ್ಲೋ, ಎಲ್ಲ ಕ್ಲೀನ್ ಮಾಡಿಕ್ಕಿಲ್ವೇನೋ? ಮದುವರ್ಸ 500 ಬಂದ್ರೆ ನನ್ನ ಸುಮ್ಮನೆ ಬಿಟ್ಟಾರೇನೋ? ಬರ್ರಿ ಸ್ವಾಮಿ. ಹಾ, ಈ ದಿನದ ಇವ್ರು ಮದುವರ್ಸ 500 ಯಾಕೋ ಇನ್ನೂ ಚಾವಡಿಗೆ ಬಾರ್ಲೇ ಇಲ್ವಲ್ಲೋ? ಅದೋ ಸ್ವಾಮಿ, ನೆನದವರ ಮನದಲ್ಲಿ ಇಲ್ಲೇ ಬರ್ತಿದ್ದಾರೆ. ಹಾ, ಬರ್ಲಿ ಬರ್ಲಿ ಬರ್ಲಿ. ಗುಮ್ಮಸ್ತರೇ, ಹಾ ಸ್ವಾಮಿ. ಸೋತುವೆ. ಹಾ ಸ್ವಾಮಿ, ಭೋಜನವೆಲ್ಲ ಹಾಗಿರುವುದೇ? ನಿಮ್ಮ ಕ್ಷೇಮದಿಂದ ಆಗಿರ್ಬೋದು ಸ್ವಾಮಿ. ಹಾಗಾದರೆ ಈ ಸಾಲಿನ ಲೆಕ್ಕವೆಲ್ಲ ಕೊಡಬಹುದಲ್ಲವೇ ನೀವು? ನೋಡಿ ಸ್ವಾಮಿ. ಗುಮ್ಮಸ್ತರಿ, ಹಾ ಈ ಸ್ವಾಮಿ. ಸಾಲಿನ ಲೆಕ್ಕವಲ್ಲವೂ ಸರಿ ಇದೆ. ಆಯ್ತು ನಮ್ಮ ವ್ಯಾಪಾರ ವ್ಯವಹಾರಗಳನ್ನು ಹೀಗೆ ಮುಂದುವರಿಸೋಣ. ನೀವು ವಿಶ್ರಾಂತಿ ಗೃಹದ ಕಡೆಗೆ ನಡೆಯಿರಿ. ಆಗಬಹುದು ಸ್ವಾಮಿ. ನಡೆಯೋ ಬರ್ಮ, ನಡೆ ನಡೆ. ಪ್ರಲಾಪವನ್ನು ಹೊರಳ ಏನು? ಹಾ ಬಸವನ ಹಾವಳಿ ಮಿತಿ ಮೀರಿತಿದೆ. ಎಲ್ಲ ಟಂಚ ಕುರುಬ ಚಂಪಾದಿಗಳಿಗೆಲ್ಲ ಲಿಂಗಾಧಾರಣ ಮಾಡಿ ನಾನು ನನೆಂದು ಬೆರೆತಿರುವ ಹಾ ಬಸವನು ಅವನ ಗರ್ವವನ್ನು ಮುರಿದೆ ಹೋದರೆ ನಾನು ಮದವರ್ಷನೇ ಹೊರಳ. ಆ ಬಸವನ ಕೈಯಿಂದ ಬೂದಿಯನ್ನು ಬಳಸಿಕೊಂಡು ವೇಲು ಜಾತ ಹೊರತೆ ಬೆರೆತಿರುವೆನು ಹೊರಳ. ಅದು ಹಾಗಿರಲಿ, ಈಗ ನೀನು ಎಲ್ಲಿಗೆ ಹೋಗಿದ್ದೀಯೋ? ಈ ಕಡೆಯಿಂದ ಬರ್ತಾ ಇದೆಯಾ? ಅಪ್ಪ, ಬಸವೇಶ್ವರಲ್ಲಿಗೆ ಹೋಗಿದ್ದೆನು. ಓಹೋ, ಬಸವೇಶ್ವರನಲ್ಲಿಗೆ ಹೋಗಿದ್ದೆಯಾ? ಹಾಗಲಿ ನಿನ್ನ ತಲೆ ಮೇಲೆ ಒತ್ತಿರುವುದೇನು? ಅಪ್ಪ,
ಅದು ಶರಣರ ಪಾದರಕ್ಷೆಯು. ಓಹೋ, ಶರಣರ ಪಾದರಕ್ಷೆಯು. ಶರಣರಲ್ಲದೆ ಲಕ್ಷ್ಮೀಪುತ್ರನಾದ ಈ ಮಧುವರ್ಷೆಯನ್ನು ಬೇಡಲಿಕ್ಕೆ ಯೋಗ್ಯನಲ್ಲವೋ? ಅಪ್ಪ, ನಿಮಗೆ ನಾನು ಯಾವಾಗಲಾದರೂ ಪಾದರಕ್ಷೆಯನ್ನು ರಚಿಸಿಕೊಟ್ಟಿರುವುದುಂಟೆ? ಈಗ ನೀನು ಒತ್ತಿರುವ ಆ ಪಾದರಕ್ಷೆಗಳನ್ನು ಕೊಟ್ಟರಾಯ್ತು. ಶಿವ ಶಿವ, ಬಸವೇಶ್ವರರು ಸಹ ಈ ಪಾದಕೆಗಳನ್ನು ತನ್ನ ಚರಣಗಳಿಗೆ ಇಡಲು ಹೆದರಿದರು. ಹೀಗಿರುವಲ್ಲಿ ಅಲಿಂಗಿಗಳು ಇದನ್ನು ಕೈಯಿಂದ ಮುಟ್ಟಲು ಯೋಗ್ಯರಾಗಿರುವರೆ? ಅದಂತ ಪಾದರಕ್ಷೆ ಬಸವೇಶ್ವರ ಧರಿಸಲಿಕ್ಕೆ ಹೆದರಬೇಕಾದರೆ ಆ ಪಾದರಕ್ಷೆಯಲ್ಲಿ ಅದಂತ ಮಹತ್ವವನ್ನು ಇಟ್ಟಿರುವೆ. ಹೌದು, ಈ ಪಾದರಕ್ಷೆಯಲ್ಲಿ ಮಹತ್ವ ಇರುವುದರಿಂದಲೇ ಬಸವೇಶ್ವರರು ಸಹ ಹೆದರಿದರು. ಅರುಳ, ನಿಮ್ಮ ಲಿಂಗಾಂಗಿಗಳ ಆಟ ಬೂಟಗಳಿಗಳೇ ಕಾಲವನ್ನು ಕಳೆದು ಆ ಬಿಜ್ಜಳದ ಐಶ್ವರ್ಯವನ್ನೆಲ್ಲ ಹಾಳು ಮಾಡುತ್ತಿರುವಿರಿ. ಅಪ್ಪ, ಆ ವಿಚಾರ ಇವಾಗೇಕೆ? ನಮಗೇಕೆ ದೊಡ್ಡ ಮಾತು? ಛೇ, ಇಲ್ಲಿ ಮನೆಗೆ ಹೋಗುವಂತೆ ನೀನು ಹೊತ್ತಿರೋ ಪಾದರಕ್ಷೆಗಳನ್ನು ಮೊದಲು ಕೆಳಗಿಡು. ನನ್ನ ಕಾಲಿಗೆ ಸರಿದನ್ನು ನಾನು ನೋಡುವೆನು. ಶಿವ ಶಿವ, ಬೇಡ ಬೇಡ, ಇದರ ಬಡವೆ ನಿಮಗೆ ಬೇಡ ಮಧುವರ್ಷರೇ. ಹೊರಳ, ದುಡ್ಡು ಕೊಡಲಾರನೆಂದು ನೀನು ಭಾವಿಸಬೇಡ. ಅದನ್ನು ನೋಡಿ ಅದರ ಬೆಲೆ ಎಷ್ಟಾದರಾಗಲಿ ನಾನು ನಿನಗೆ ಕೊಡುವೆನು. ಮದುವೆಯ ಈ ಪಾದರಕ್ಷೆ ಒಡೆ ನಿಮಗೆ ಬೇಡ, ಮುಂದೆ ಪ್ರಮಾದವಾದೀತು. ಪ್ರಮಾದ? ಪ್ರಮಾದವೆಂದರೇನು? ಮದುವಯ್ಯ, ನನ್ನ ಮಾತನ್ನು ಕೇಳು. ಈ ಪಾದರಕ್ಷೆಯನ್ನು ಮಿಡಲು ತ್ರಿಮೂರ್ತಿಗಳು ಅಸಹಳ. ಹೀಗಿರುವಾಗ ನಿಮಗೇತಕ್ಕೆ ಈ ದೊರ ಗೊಡವೆ? ನನ್ನ ಮಾತನ್ನು ಕೇಳು ಮಧುವರ್ಷರೇ. ಹುಚ್ಚ ಜೋಡುಗಳನ್ನು ಪೂಜಿಸಿದ ಹುಚ್ಚತನವಲ್ಲವೇಗಳ? ಮದುವಯ್ಯ, ನೀನಾಡುತ್ತಿರುವ ಮಾತು ಕೋಪ ಬರುವ ಮಾತಾಗಿದೆ. ಶರಣರು ಪರಶಿವನನ್ನು ಹೊರಗು ಮಾಡುವ ಶಕ್ತಿಯುಳ್ಳವರು. ಶರಣರೇ ಹೊರಗಾಗುವಲ್ಲಿ ಇನ್ನುಳಿದ ಮಾತೇಕೆ? ಈ ಪಾದರಕ್ಷೆಯು ಸಾಮಾನ್ಯವೆಂದು ಭಾವಿಸಬೇಡ, ನಿನಗೆ ಕೇಡು ಖಂಡಿತ. ಎಲ್ಲವೋ ಹೊರಡ, ಈ ನಿನ್ನ ತಲೆಯಲ್ಲಿ ಹರಟೆ ಬೇಡ. ಇದರಿಂದ ಎಷ್ಟೇ ಕಷ್ಟ ಬಂದರೂ ನಾನು ನೋಡಿಕೊಳ್ಳುತ್ತೇನೆ. ಈ ನಿನ್ನ ಗೊಡ್ಡು ಬೆದರಿಕೆಗೆ ನಾನು ಬೆದರ್ತಕ್ಕವನಲ್ಲ. ಮರು ಮಾತನಾಡದೆ ಆ ಪಾದರಕ್ಷೆಗಳು ಕೆಳಗಿಡು, ನಾನು ನೋಡುವೆನು. ಮಹಾದೇವ, ನನ್ನಿಂದ ಯಾವ ತಪ್ಪುಗಳೂ ಇಲ್ಲ, ಇದೋ ಇಡುವೆ. ಓಹೋ, ಪಾದರಕ್ಷೆಯು ಶರಣರ ರಕ್ಷೆಯು ಏನು? ಈ ಪಾದರಕ್ಷೆಯನ್ನು ನೋಡಿದರೆ ನನ್ನ ಶರೀರವೇ ಕಂಪಿಸುತ್ತಿರುವುದಲ್ಲ. ಭ್ರಮೆ ಭ್ರಮೆ, ಈ ಮಧುವರ್ಷನಿಗೆ ಭ್ರಮೆ ಎಂದರೇನು? ನನ್ನ ಕಾಲಿಗೆ ಸರಿದಲು ನೋಡುವನಾಗು. ನಾನು ಕೆಟ್ಟನು ಹೊಳೆಯ, ನೀನೇ ನನಗೆ ತಂದೆ, ನೀನೇ ನನಗೆ ಗುರು ಶರಣ. ಮದುವೆಯ ಉರಿಯನ್ನು ಸೈರಿಸಲಾರೆನೋ ಅರಳ ಬಸವಣ್ಣ ತಂದೆ, ನಾನು ಕೆಟ್ಟನು, ಮೈಯೆಲ್ಲ ಉರಿಯುತ್ತಿರುವುದು ಬಸವಣ್ಣ.
ಶಿವಶರಣ, ನಾನು ಕೆಟ್ಟನು. ನಿಮ್ಮ ಮಾತನ್ನು ಧಿಕ್ಕರಿಸಿ ಈ ಊರಿಗೆ ನಾನು ಗುರಿಯಾಗಿರುವೆನು. ಇದರ ಪರಿಹಾರ ಕ್ರಮವನ್ನು ನೀವೇ ತಿಳಿಸಬೇಕೆಂದು ನಾನು ಬೇಡಿಕೊಳ್ಳುವೆನು. ಮದುವಯ್ಯ, ನಾನು ಮೊದಲೇ ಹೇಳಿಲ್ಲವೇ ಬೇಡವೆಂದು. ಈಗ ನಾನೇನು ಮಾಡಲಿ? ಮದುವಯ್ಯ, ಈ ರೋಗದ ಪರಿಹಾರವನ್ನು ಆ ಪರಮಾತ್ಮನೇ ತಿಳಿಸುವನು. ಕರುಣಯ್ಯ, ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮತ್ತೆ ನನಗೆ ತೋರಿಸಿ. ಈ ಪಾದರಕ್ಷೆಗೆ ನಾನು ನಮಸ್ಕರಿಸುವೆನು. ಶಿವಶರಣ ಹಳೆಯ, ಈ ಪವಿತ್ರವಾದ ಪಾದರಕ್ಷೆಗಳನ್ನು ತೆಗೆದುಕೊಂಡು ನಿಮ್ಮ ಮಂದಿರಕ್ಕೆ ಹೋಗಿ ನಿಮ್ಮ ಮಾತಿನಂತೆಯೇ ನಮ್ಮ ತಾಯಿಯವರನ್ನು ಬಸವೇಶ್ವರ ಮಂದಿರಕ್ಕೆ ಕಳುಹಿಸಿ ಇದರ ಪರಿಹಾರ ಕ್ರಮವನ್ನು ನಾನು ತಿಳಿದುಕೊಳ್ಳುವೆನು. ಮದುವೆಯನ್ನವರೇ, ನಾನು ಈಗಲೇ ಹೋಗಿ ಬರುವೆನು. ನೀವು ಈಗಲೇ ಬಸವೇಶ್ವರನ ಮೊರೆ ಹೋಗಿ. ಅಮ್ಮ ತಾಯಿ, ಬೇಗ ಬಾ ತಾಯಿ, ಈ ಉರಿಯನ್ನು ನಾನು ಸಹಿಸಲಾರೆನಮ್ಮ. ಅಮ್ಮ ಬೇಗ ಬಾ ತಾಯಿ, ಬೇಗ ಬಾ. ಕುಮಾರ, ಅಮ್ಮ ತಾಯಿ. ಏನಪ್ಪ ಇದು? ಯಾರಿಗೂ ಹೀಗಾಯ್ತು? ಅಮ್ಮ, ಶರಣರಾದ ಕರುಳಿನವರು ತಂದಂತ ಪಾದ ರಕ್ಷೆಗೆ ನನ್ನ ಕಾಲುಗಳು ನೆಟ್ಟು ಈ ಊರಿಗೆ ನಾನು ತಾಯಿ ಗುರಿಯಾಗಿರುವೆನಮ್ಮ. ಇದರ ಪರಿಹಾರ ಕ್ರಮವನ್ನು ತಾಯಿ, ಇದರ ಪರಿಹಾರ ಕ್ರಮವನ್ನು ತಿಳಿದುಕೊಂಡು ಬರಲು ನೀವು ಬೇಗ ಬಸವೇಶ್ವರ ಮಂದಿರಕ್ಕೆ ಹೋಗಿ ಬಾ ತಾಯಿ, ಹೋಗಿ ಬನ್ನಿ. ಹಾಗೆ ಆಗ್ಲಿ ಕುಮಾರ, ನಾನು ಈಗಲೇ ಹೋಗುವೆನು.